ಹಾಕ್ಬೇಕಾದ್ರೆ ಕಟ್ಟೋದು ಮಣಿಸರ ಹಾಕಿದ್ದು, ಬೇರೆಯವರು ಬಿಟ್ಟಿಟ್ಟಂತ ಹಳೆ ಬಟ್ಟೆಯನ್ನು ನನಗೆ ಕೊಟ್ಟಿದ್ರು. ಇರು ಮುಡಿ, ಮುಡಿ ಅಂತ ಹೇಳಿದ್ರೆ ಚೀಲ, ಇರು ಅಂದ್ರೆ 2, ಮುಡಿ ಅಂದ್ರೆ ಚೀಲ, ಕಟ್ಟು ಅಂದ್ರೆ ಕಟ್ಟುವುದು. ಅರ್ಥ ಆಯ್ತಾ? ಇದು ಇರುಮುಡಿ ಕಟ್ಟು ಅಂತ ಹೇಳ್ತಾರೆ. ಇರುಮುಡಿ ಕಟ್ಟು ಇದಕ್ಕೆ ವಿಶೇಷ. ಯಾಕಂದ್ರೆ 3 ಕಣ್ಣು, ಅದರಲ್ಲಿ ಒಂದು ಕಣ್ಣನ್ನು ತೆಗೆದು ನಾವು ಬಂಧನ ಅದರ ಒಳಗಡೆ ನೀರಿರ್ತದೆ, ಆ ನೀರೆಲ್ಲ ಚೆಲ್ತೀವಿ. ನಮ್ಮ ಬಂಧನ ನಮ್ಮ ಬಂಧುಗಳು ಬಾಂಧವರು ಎಲ್ಲವೂ ಸಹಸರು ಎಲ್ಲವನ್ನು ನೀರನ್ನು ಚೆಲ್ಲಿ ಯಾರು ನಮಗೆ ವ್ರತ ಮಾಡಿದಾಗ ಯಾರು ಇರುವುದಿಲ್ಲ. 8 ರಿಂದ 9 ಬಾರಿ ಅಗ್ನಿಯಲ್ಲಿ ಉರುಳಿ ಸೇವೆಯನ್ನು ಮಾಡಿದ್ದೇನೆ. ನೀವು ನೋಡಿರ್ಬಹುದು, ಎಲ್ಲಾ ಭಾಗದಲ್ಲಿ ನಮ್ಮಲ್ಲೇ ಸಹ ಸಾಕಷ್ಟು ಸಾರಿ ಮಾಡಿದ್ದೇನೆ. ಈ ವ್ರತದಲ್ಲಿ 7 ರಾತ್ರಿ ಕಡು ತನಕ ಯಾವ ಸ್ತ್ರೀಯರ ಮುಖವನ್ನು ನೋಡಬಾರದು ಅಂತೇಳಿ ಈ ವ್ರತದ ಪಾಲನೆಗಳಿದೆ. ಈಗ ಇಡುಮುಡಿ ಕಟ್ಟುವಂಥದ್ದು ಹಾಗೆ ತುಪ್ಪದ ಕಾಯಿ ತುಂಬುವಂತಹ ಪದ್ಧತಿ ಆಚರಣೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡಬಹುದಾ? ಇರುಮುಡಿ ಅಂತ ಹೇಳಿದ್ರೆ ಅಯ್ಯಪ್ಪನಿಗೆ ನಮ್ಮ 48 ದಿನ ವ್ರತದಲ್ಲಿ ವಿಶೇಷ ಅಂತ ಹೇಳ್ಬಹುದು. ಇಡೀ ವ್ರತವನ್ನು ಮಾಡಿದಾಗ ನಾವು ತಗೊಂಡೋಗೋದು ಅದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಅದು ಇರುಮುಡಿ. ನಾವು ಅಯ್ಯಪ್ಪನಿಗೆ ಶಬರಿಮಲೆಗೆ ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಏನು. ಕಟ್ಟದಂತ ಇರುಮುಡಿಯಲ್ಲಿ ವಿಶೇಷವಾಗಿ ಪಂದಳ ರಾಜ ಹಿಂದೆ ಪಂದಳದಲ್ಲಿದ್ದಾಗ ಅಯ್ಯಪ್ಪ ಸ್ವಾಮಿ ಹುಲಿ ಹಾಲನ್ನು ತರ್ಲಿಕ್ಕೆ ಹೋದಂತ ಕತೆ ನಿಮ್ಗೆ ಗೊತ್ತಿದೆ. ಅವಾಗ ಹೋದಾಗ ಅಯ್ಯಪ್ಪ ಅವನಿಗೆ ಪೂಜೆಗೆ ಬೇಕಾದಂತ ಸಾಮಾನುಗಳು ತಗೊಂಡೋಗಿದ್ದ. 2ನೇದಾಗಿ ಅವನಿಗೆ ದಿನನಿತ್ಯ ಬೇಕಾದಂತ ಸಾಮಾನುಗಳು, ಒಂದು ಸಾಮಾನದಲ್ಲಿ ಪೂಜಾ ಸಾಮಾನು ಇರ್ತದೆ, ದಿನ ಬಳಕೆಗೆ ಬೇಕಾದಂತ ಸಾಮಾನುಗಳಿರ್ತದೆ, 2 ಕಟ್ಟು. ಅದಕ್ಕೆ ಇರುಮುಡಿ ಅಂತ ಹೇಳ್ತಾರೆ. ಇರು ಅಂತ ಹೇಳಿದ್ರೆ 2 ಕಟ್ಟು ಇರು ಮುಡಿ. ಮುಡಿ ಅಂತ ಹೇಳಿದ್ರೆ ಚೀಲ, ಇರು ಅಂದ್ರೆ 2, ಮುಡಿ ಅಂದ್ರೆ ಚೀಲ, ಕಟ್ಟು ಅಂದ್ರೆ ಕಟ್ಟುವುದು. ಅರ್ಥ ಆಯ್ತಾ? ಇದು ಇರುಮುಡಿ ಕಟ್ಟು ಅಂತ ಹೇಳ್ತಾರೆ. ಇರುಮುಡಿ ಕಟ್ಟು ಇದಕ್ಕೆ ವಿಶೇಷ. ಅದಕ್ಕೆ ಅದ್ರ ಒಳಗಡೆ ತುಪ್ಪದ ಕಾಯಿಯನ್ನು ತುಂಬುತ್ತಾರೆ. ಯಾಕಂದ್ರೆ ಅದರ ಒಳಗಡೆ ನಮ್ಗೆ ಪೂಜಾ ಸಾಮಗ್ರಿಗಳಿರ್ತದೆ. ನಾನು ಎಲ್ಲಾ ಭಕ್ತರಿಗೆ ಹೇಳೋದು ವಿನಂತಿ, ಸುಮ್ಮನೆ ಅಲ್ಲಿ ತಗೊಂಡೋಗಿ ಇರುಮುಡಿಲಿ ಎಲ್ಲಾ ಪೂಜೆ ಸಾಮಾನು ಹಾಕೊಂಡು ಅಲ್ಲಿ ತಗೊಂಡೋಗಿ ಎಸದಿ ಏನೇನೋ ಮಾಡಿದ್ದು ಅದು ತುಂಬಾ ಅಪರಾಧ ಆಗ್ತದೆ. ಕಾರಣ ಅಂದ್ರೆ ನಮ್ಗೊಂದು ಅರ್ಶನ ಕುಂಕುಮ, ಅದಕ್ಕೆ ದೇವಿಗೆ ಬೇಕಾದಂತ ಸಾಮಗ್ರಿಗಳನ್ನು ಹಾಕಿ ಉಳಿದಂತ ಯಾವುದೇ ತಗೊಂಡೋದ್ರು ಅಲ್ಲಿ ಎಸೆದು ಅಂತದಾಗ್ಲಿ ಅದು ಯಾವ್ದು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನಾವು ಬಹಳ ಅಪರಾಧ ಆಗ್ತದೆ. ಅದಕ್ಕೆ ಅಂತದೆಲ್ಲ ಮಾಡೋದು ಬೇಡ. ಸಾಮಾನು ತಗೊಂಡು ಹೋಗ್ಕೊಂಡು ಅಲ್ಲಿ ಇರುಮುಡಿ ಚೀಲಾಗಿ ಏನ್ ಬೇಕೋ ಅದಷ್ಟೇ ನೀವು ಹಾಕಿ, ಜಾಸ್ತಿ ಸಾಮಾನು ತಗೊಂಡೋಗಿ ಅಲ್ಲೇ ಎಸೆಯೋದು ಇಲ್ಲೇ ಎಸೆಯೋದು ಅದು ಯಾವ್ದು ಮಾಡೋದು ಬೇಡ ಅಂತ ಅನಿಸ್ತದೆ ನಂತೇರಿ. ಯಾಕಂದ್ರೆ ಅರ್ಶನ ಕುಂಕುಮ, ದೇವಿಗೆ ಮಾಳಿಗೆ ತಮಗೆ ಬೇಕಾದಂತ ಪೂಜಾ ಸಾಮಗ್ರಿಗಳು, ಮತ್ತೆ ಅಯ್ಯಪ್ಪನಿಗೆ ಪ್ರಿಯವಾದಂತಹ ತುಪ್ಪದ ಕಾಯಿ ಅಂತ ಹೇಳಿದ್ರೆ ತುಂಬಾ ವಿಶೇಷ. ತುಪ್ಪ ಅಂತ ಹೇಳಿದ್ರೆ ನಿಮಗೆ ತುಪ್ಪ ನಾವು ತೆಂಗಿನಕಾಯಿಯಲ್ಲಿ ತುಂಬ್ತೀವಿ. ಈಗ ತೆಂಗಿನಕಾಯಿ ಅಂತ ಹೇಳಿದ್ರೆ ಕಲ್ಪವೃಕ್ಷ ಅಂತ ಹೇಳ್ತೀವಿ. ತೆಂಗಿನಕಾಯಿ ಅಂತ ಹೇಳಿದ್ರೆ ತ್ರಿನೇತ್ರ, ಯಾಕಂದ್ರೆ 3 ಕಣ್ಣಿರುವಂತ ಫಲ ಅಂತ ಹೇಳಿದ್ರೆ ಅದು ತ್ರಿನೇತ್ರ, ಅಂದ್ರೆ ಸಾಕ್ಷಾತ್ ಶಿವ ಅಂತ ಹೇಳ್ತೀವಿ. ಶಿವನ ಸ್ವರೂಪ 3 ಕಣ್ಣಿರುವಂತದ್ದು ಮುತ್ತಣ್ಣನಿಗೆ ಮಾತ್ರ, ಈ ಶಿವನಿಗೆ ಮಾತ್ರ. ಆ ಶಿವನ ಸ್ವರೂಪ ಆದಂತ ತೆಂಗಿನಕಾಯಿ. ಯಾಕಂದ್ರೆ 3 ಕಣ್ಣು, ಅದರಲ್ಲಿ ಒಂದು ಕಣ್ಣನ್ನು ತೆಗೆದು ನಾವು ಬಂಧನ ಅದರ ಒಳಗಡೆ ನೀರಿರ್ತದೆ, ಆ ನೀರೆಲ್ಲ ಚೆಲ್ತೀವಿ. ನಮ್ಮ ನಮ್ಮ ಬಂಧುಗಳು ಬಾಂಧವರು ಎಲ್ಲವೂ ಸಹಸರು ಎಲ್ಲವನ್ನು ನೀರನ್ನು ಚೆಲ್ಲಿ ಯಾರು ನಮಗೆ ವ್ರತ ಮಾಡಿದಾಗ ಯಾರು ಇರುವುದಿಲ್ಲ. ಬಂಧುಗಳು ಬಾಂಧವರು ಅವರು ಇವರು ಯಾರು ಅದ್ರ ಬಗ್ಗೆ ನಮ್ಗೆ ಪ್ರಕಾರವಾಗಿ ಆಸಕ್ತಿ ಇರುವುದಿಲ್ಲ. ನಮ್ಗೆ ಇರಬೇಕಾದ ಒಂದೇ ಒಂದು ನಮ್ಮ ಉದ್ದೇಶಗಳು ಅಯ್ಯಪ್ಪ ಒಂದೇ ಆ ಸಂದರ್ಭದಲ್ಲಿ ಕಾಣುದು. ಆ ಎಲ್ಲವನ್ನು ಬಂಧುಗಳು ಬಾಂಧವರು ಎಲ್ಲರೂ ಪ್ರಕಾರವಾಗಿ ನೀರಿನಂತೆ ಪ್ರಕಾರ ಚೆಲ್ಲಿ ಎಲ್ಲವನ್ನು ಬಿಟ್ಟು ಹಾಕಿ, ಅರ್ಥ ಆಯ್ತಾ? ಅದು ಭಗವಂತ ನೆಡೆಗೆ ಹೋಗುವಂತದ್ದು ಒಂದು ಪದ್ಧತಿ ಅಂತ ಹೇಳಿದ್ರೆ ಅದು ತೆಂಗಿನಕಾಯಿ ಅಂತ ಹೇಳ್ತಾರೆ. ಅದಕ್ಕೆ ಇದು ತುಪ್ಪ ಅಂತ ಹೇಳ್ತಾರೆ. ತುಪ್ಪ ಅಂತ ಹೇಳಿದ್ರೆ ನಾರಾಯಣ ಸ್ವರೂಪ. ಯಾಕಂದ್ರೆ ತುಪ್ಪ ಗೊತ್ತಿರ್ಬೋದು, ವಿಷ್ಣು. ತುಪ್ಪ ಅಂದ್ರೆ ವಿಷ್ಣು, ಮತ್ತೆ ತೆಂಗಿನಕಾಯಿ ಅಂದ್ರೆ ಶಿವ. ಇದು 2 ಸೇರಿ ಅದ್ರ ಒಳಗಡೆ ಹಾಕ್ತಾರೆ. ಹಾಕಿ ಅದನ್ನ ತುಂಬ್ಕೊಂಡು ಹೋಗಿ ಶಬರಿಮಲೆಗೆ ಹೋಗಿ ಒಪ್ಸುವಂತ ಒಂದು ಪದ್ಧತಿಗಳಿದೆ. ಒಪ್ಸ್ತಾರೆ, ದೇವರಿಗೆ ಒಪ್ಸಿ ಅಭಿಷೇಕಕ್ಕೆ ನಾವು ಕೊಡ್ತೀವಿ. ಅದು ಕೊಟ್ಟಾಗ ಅಲ್ಲಿ ಪೂಜಾ ಸಾಮಗ್ರಿಗಳು ಇರ್ತದೆ. ಅಲ್ಲಿ ಮಾಳಿಗೆ ಪರ್ವತಮ್ಮನಿಗೆ ವಿಶೇಷವಾದಂತ ಕೆಲವು ಜನ ಬಟ್ಟೆ ಕೊಡ್ತಾರೆ, ಉಡಿ ಸಾಮಾನು ಹಾಕ್ತಾರೆ. ಅದೆಲ್ಲ ಹಾಕಿ ನಾವು ಅಲ್ಲಿ ಎಸೆದ್ರೆ ಅದ್ರ ಫಲ ನಮಗೆ ಸಿಗುದಿಲ್ಲ ಖಂಡಿತವಾಗ್ಲು. ಅದು ಸರಿಯಾದ ಫಲಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಒಂದು ಸಣ್ಣ ಪ್ರಮಾಣದ ಅರ್ಶನ ಕುಂಕುಮ ಅಥವಾ ಏನಾದ್ರೂ ಇದ್ದು ಅಲ್ಲಿ ಒಗೆಯುವಂಥದ್ದು ಯಾವ್ದು ನೀವು ತಗೊಂಡು ಹೋಗೋದು ಬೇಡ. ಅಲ್ಲಿ ಒಗೆಬೇಡಿ ದಯವಿಟ್ಟು. ಏನಾದ್ರು ಭಸ್ಮಗಳಿದ್ರೆ ಅದೆಲ್ಲ ನೀವು ಮುಂದೆ ನೀವು ಸ್ವಾಮಿಗಳಿಗೆ ಒಪ್ಸುವಂತ ಪದ್ಧತಿ ತಗೊಂಡು ಹೋಗ್ತಾರಲ್ಲ, ಅದನ್ನ ಏನ್ ಮಾಡ್ತಾರ ಅಂತ. ತುಪ್ಪದ ಕಾಯಿ ತಗೊಂಡು ಹೋದದ್ದು ಶ್ರೀ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾರೆ. ಅದನ್ನು ಒಡೆದಿ ಆ ನಂತರ ಒಂದು ಬಕೆಟ್ ಎಲ್ಲ ಹಾಕಿ
ಅದನ್ನು ಶ್ರೀ ಸ್ವಾಮಿಗೆ ಅಭಿಷೇಕ ಮಾಡುವಂತ ಒಂದು ಪದ್ಧತಿಗಳಿದೆ ಅಲ್ಲಿದು. ಆ ಪದ್ಧತಿಗಳು ಬಹಳ ಬಹಳ ಅಂದ್ರೆ ಬಹಳ ನಾವು 48 ದಿನ ವ್ರತದಲ್ಲಿ ನಮ್ಮ ತುಪ್ಪದ ಕಾಯಿನೇ ವಿಶೇಷವಾಗಿರ್ತದೆ. ಸ್ವಾಮಿಗೆ ನಾವು ಸಲ್ಲಿಸಬೇಕಾದಂತದ್ದು ಒಂದು ಭಕ್ತಿ, 2 ತುಪ್ಪದ ಅಭಿಷೇಕ, ಇದೆರಡೇ ವಿಶೇಷ ಶಬರಿಮಲೆ ಯಾತ್ರೆಯಲ್ಲಿ. ಈಗ ನೀವು ಒಂದು ಸತತ 23ರಿಂದ 24ನೇ ವರ್ಷಕ್ಕೆ ಕಾಲಿಟ್ಟಿದ್ರೆ ಅಯ್ಯಪ್ಪ ಸ್ವಾಮಿ ಸೇವೆಯನ್ನ ಮಾಡ್ತಾ ಇದ್ರಿ ನೀವು. ಹಾಗೆ ಬೇರೆ ಬೇರೆ ಸನ್ನಿಧಾನದ ರಾಜ್ಯದ ವಿವಿಧ ಭಾಗಗಳಲ್ಲಿರುವಂತ ಬೇರೆ ಬೇರೆ ಸನ್ನಿಧಾನಗಳಿಗೆಲ್ಲ ಹೋಗಿ ಅಲ್ಲಿ ಒಂದು ಕೆಂಡ ಸೇವೆ ಆಗಿರ್ಬೋದು, ಕೆಂಡದಲ್ಲಿ ಉರುಳು ಸೇವೆ, ಹಾಗೆ ಒಡೆ ತೆಗೆಯುವಂಥದ್ದು, ಅವನ್ನೆಲ್ಲವೂ ಕೂಡ ನಡೆಸ್ಕೊಡ್ತೀರಿ. ಈ ಬಗ್ಗೆ ಮಾಹಿತಿಯನ್ನ ನೀಡುವುದಾದ್ರೆ. ನಾನು ಇವತ್ತು ಏನಾದ್ರೂ ಮಹಾದೇವ ಸ್ವಾಮಿ ಅಂತ ಹೇಳಿ ಏನಾದ್ರೂ ಹೆಸರು ಬರ್ಲಿಕ್ಕೆ ಕಾರಣ ಶಬರಿಮಲೆ ಅಯ್ಯಪ್ಪ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನು ಸರ್ವದ್ರಲ್ಲೂ ಅಯ್ಯಪ್ಪ. ನನಗೆ ಅಯ್ಯಪ್ಪ ಮತ್ತು ಆಂಜನೇಯ ಸ್ವಾಮಿ ಅಂದ್ರೆ ನನಗೆ ತುಂಬಾ ಇಷ್ಟವಾದ ದೇವರು. ಆಂಜನೇಯ, ಅಯ್ಯಪ್ಪ ಮತ್ತು ಚೌಡೇಶ್ವರಿ, ನನ್ನ ಆರಾಧ್ಯ ದೇವರಾದಂತ ಚೌಡೇಶ್ವರಿ. ನಮ್ಮ ದೇವಸ್ಥಾನದಲ್ಲೂ ಆಂಜನೇಯ ಅಂದ್ರೆ ತುಂಬಾ ಇಷ್ಟವಾದ ದೇವರು ಮತ್ತು ಅಯ್ಯಪ್ಪ ಅಂದ್ರೆ ತುಂಬಾ ಪ್ರಿಯವಾದ ದೇವರು. ನನ್ನ ಅಚ್ಚು ಸಹ ಅಯ್ಯಪ್ಪನ ಅಚ್ಚನ್ನು ಸಹ ಹಾಕೊಂಡಿದ್ದೇನೆ. ಈಗೆಲ್ಲ ಸಣ್ಣಕ್ಕಿರ್ಬೇಕಾದ್ರೆ ನನ್ನೊಂದೇನೋ ಒಂದು 11 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಇವತ್ತು ನಾನು ಆಗಿನ ಕಾಲದ ಅಚ್ಚು ಇದು. ಆ ಅಯ್ಯಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸ್ವರೂಪ. ಯಾಕಂದ್ರೆ ಅಯ್ಯಪ್ಪ ಅಂದ್ರೆ ಸರ್ವಶಕ್ತಿ. ಈಗ ಅಯ್ಯಪ್ಪನ ವ್ರತ ಮಾಡುವವರೆಗೆ ನಾನೊಂದು ವಿನಂತಿ ಮಾಡ್ಕೊಂತಿದ್ದೀನಿ. ಯಾರು ಕಠಿಣವಾದಂತ ವ್ರತವನ್ನು 48 ದಿನ ಮಾಡಿ ನಿಷ್ಠೆಯಿಂದ ಶಬರಿಮಲೆಗೆ ಹೋದ್ರೆ ಅವನು ಖಂಡಿತವಾಗ್ಲೂ ನಾವು ಬ್ಯಾಂಕಲ್ಲಿ ದುಡ್ಡಿಟ್ರೆ ಯಾವ ರೀತಿ ಬಡ್ಡಿ ಬೆಳೀತದೆಯೋ ಅದೇ ರೀತಿ ನಮ್ಮ ಭಕ್ತಿಗೆ ಒಂದಲ್ಲ ಒಂದಿನ ಭಗವಂತ ನಮಗೆ ಕರುಣಿಸ್ತಾನೆ, ಒಳ್ಳೇದ್ ಮಾಡ್ತಾನೆ. ಆ ಅಚಲವಾದಂತ ನಂಬಿಕೆಯಿಂದ ನಾವು ವ್ರತವನ್ನು ಮಾಡಬೇಕು. ನಾವು 3 ದಿನಕ್ಕೆ ಹಾಕೊಂಡು, 6 ದಿನಕ್ಕೆ ಹಾಕೊಂಡು, 12 ದಿನಕ್ಕೆ ಹಾಕೊಂಡು, 18 ದಿನಕ್ಕೆ ಹಾಕೊಂಡು ಈ ಮಾಡ್ರೆ ನಮಗೆ ಅದರ ಫಲ ಸಿಗುವುದಿಲ್ಲ ಖಂಡಿತವಾಗ್ಲು. ನಿಜವಾದ ವ್ರತ ಇರುವುದು 48 ದಿನ. ಅದು ಈಗ ನಿಮ್ಗೆ ಗೊತ್ತಿರಬಹುದು, 27 ಪ್ರಕಾರ ನಕ್ಷತ್ರಗಳು, 12 ರಾಶಿಗಳು, 9 ನವಗ್ರಹಗಳು, ಇದು 3 ಸೇರಿದಾಗ 48 ಸಂಖ್ಯೆ. ಆ 48 ಅದು ಮತ್ತೆ ಧನುಮಾಸ ಅಂತ ಹೇಳಿದ್ರೆ ವಿಶೇಷವಾದಂತು. 3:30ಕ್ಕೆ ಎದ್ದು ಪೂಜೆ ಮಾಡುವುದು ತುಂಬಾ ವಿಶೇಷ. ಯಾಕಂದ್ರೆ ಸೂರ್ಯ ನಿಮಗೆ ಮಕರ ರಾಶಿಗೆ ಹೋಗುವಂತ ಒಂದು ದಿನ ಅದು. ಯಾಕಂದ್ರೆ ಶುಭ ದಿನ ಅದು. ಆ ದಿನ ನಮಗೆ ಧನುಮಾಸದಲ್ಲಿ ಯಾರು ಬೆಳಗ್ಗೆ ಮುಂಚೆ ಎದ್ದುಕೊಂಡು ಪೂಜೆ ಮಾಡ್ತಾರೆ, ಅನುಷ್ಠಾನವನ್ನು ಮಾಡ್ತಾರೆಯೋ ಅವರಿಗೆ ಪುಣ್ಯ ಲಭಿಸ್ತದೆ. ಅಂದ್ರೆ ಈಗ ನೀವೀಗ ಬೇರೆ ಬೇರೆ ಸನ್ನಿಧಾನಕ್ಕೆಲ್ಲ ಹೋಗ್ತಿರಲ್ಲ, ಯಾವ್ಯಾವ ಭಾಗಕ್ಕೆಲ್ಲ ಹೋಗ್ತೀರಿ ಅಂತ? ನಾನು ಸಾಮಾನ್ಯವಾಗಿ ಎಲ್ಲಾ ತಾಲೂಕಲ್ಲೂ ಹೋಗಿದ್ದೇನೆ. ಈಗ ನಮ್ಮ ಸಿದ್ದಾಪುರ ಕಡೆ ಇರ್ಬೋದು ಅಥವಾ ನಮ್ಮ ಸಾಗರ ಕಡೆ ಇರ್ಬೋದು, ಈ ಭಾಗದಲ್ಲಿ ಅನೇಕ ಭಾಗದಲ್ಲಿ ನಾನು ಹೇಳಲಿಕ್ಕೆ ಆಗುದಿಲ್ಲ. ಬಂದಿದ್ರೆ ಈಗ ನೋಡಿದ್ರಲ್ಲ, ಭಟ್ಕಳ ಸನ್ನಿಧಾನದವ್ರು ಬಂದಿರೋ ಅನೇಕ ಸನ್ನಿಧಾನ, ಒಂದು 13 ಸನ್ನಿಧಾನಕ್ಕೆ ನಾನು ಪ್ರತಿ ವರ್ಷ ವಿಸಿಟ್ ಕೊಡ್ತೀನಿ. ಅಲ್ಲಿ ಏನಾದ್ರೂ ಅಗ್ನಿ ಪ್ರವೇಶದ ಅಪಸೇವೆ ಏನಾದ್ರು ಇದ್ರೆ ನಾವೇ ನಡೆಸ್ಕೊಡುವಂಥದ್ದು. ಭಗವಂತ ನಡೆಸ್ಕೊಡ್ತಾನೆ ನಮ್ಮಿಂದ. ಯಾಕಂದ್ರೆ ಭಗವಂತನಿಗೆ ಅದು ವಿಶೇಷ ಅಂತ ಹೇಳಿದ್ರೆ ಕೆಂಡ ಹಾಯುವಂತ ವಿಚಾರಗಳು, ಕೆಂಡದ ಸೇವೆ ಅಂತಾರೆ. ನಾನು ಈಗಾಗಲೇ ಒಂದು 8 ರಿಂದ 9 ಬಾರಿ ಅಗ್ನಿಯಲ್ಲಿ ಉರುಳು ಸೇವೆಯನ್ನು ಮಾಡಿದ್ದೇನೆ. ನೀವು ನೋಡಿರ್ಬಹುದು, ಎಲ್ಲಾ ಭಾಗದಲ್ಲಿ ನಮ್ಮಲ್ಲೇ ಸಹ ಸಾಕಷ್ಟು ಸಾರಿ ಮಾಡಿದ್ದೇನೆ. ಮತ್ತೆ ಅನೇಕ ಇದ್ರಲ್ಲೂ ಮಾಡಿದ್ದೇನೆ. ಯಾಕೆ ಕಾರಣ ಏನು ಅಂದ್ರೆ, ಭಗವಂತನಿಗೆ ಉರುಳು ಸೇವೆ ಕೆಂಡದಲ್ಲಿ ಮಾಡಬೇಕು, ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತೆಲ್ಲ. ಅಯ್ಯಪ್ಪನ ಶಕ್ತಿ ಅಂತದನ್ನು ತೋರ್ಲಿಕ್ಕಾಗಿ ನಾವು ಮಾಡುವಂಥದ್ದು. ಅದು ಬಿಟ್ರೆ ಮನೆ ಬೇರೆ ಏನಿಲ್ಲ. ಅಯ್ಯಪ್ಪನ ಶಕ್ತಿ, ಅಯ್ಯಪ್ಪನ ಮಹಿಮೆ, ಅಯ್ಯಪ್ಪನ ಅನುಗ್ರಹ ಎಂತದ್ದು ಅಂತ ತೋರ್ಸ್ಲಿಕ್ಕಾಗಿ ಬಿಟ್ರೆ ಮನೆ ಬೇರೆ ಏನು ಉದ್ದೇಶಗಳಿಲ್ಲ. ಈಗ ನೀವು ನೋಡ್ಬಹುದು, ಒಂದು ಉದ್ಬತ್ತಿ ಕಡ್ಡಿ ತಗೊಂಡು ಪ್ರಕಾರ ಒಂದು ಸಣ್ಣ ಕಡ್ಡಿ ಬಿದ್ರೆ ಅಲ್ಲಿ ನಾವು ಬೆಂಕಿಯಲ್ಲಿ ಹಿಂಗೆ ಉರುಳು ಬಿಟ್ರೆ ನಮ್ಗೇನೋ ಒಂದು ಕಾಲಕ್ಕೆ ತೆಗೆದ್ರು ಸುಚ್ಚಿ ಬಿಡ್ತದೆ. ಅಂತರದಲ್ಲಿ ಅಷ್ಟೆಲ್ಲ ಅಗ್ನಿ ಅನ್ನೋ ಪ್ರಕಾರವಾಗಿ ಅಷ್ಟು ದೊಡ್ಡ ಕೆಂಡವನ್ನು ಮಾಡಿ. ಕೆಂಡದಲ್ಲಿ ಈಗ ನಾವು ಕೆಂಡ ಸೇವೆ ಅಂತಂದ್ರೆ ನಾವು ಹಾದುಗುವಾಗ ಕಾಲು ಸ್ವಲ್ಪ ಹೊರಟಿರ್ತದೆ ಅಂತಂದ್ರೆ, ಆದ್ರೆ ಇದು ಮೈನ್ ಚರ್ಮ ಎಲ್ಲ ತುಂಬಾ ಅಂತದ್ರಲ್ಲಿ ನೀವು ಉರುಳು ಸೇವೆ ಮಾಡ್ತೀರಿ ಅಂದ್ರೆ ದೇವರ ಪವಾಡನೆ. ಯಾಕಂದ್ರೆ ದೇವರ ಶಕ್ತಿ ಏನಂಬುದನ್ನು ಗುರುತಿಸ್ಲಿಕ್ಕೆ ಆಗ್ಬಿಟ್ರೆ ಮೇಲೆ ಉದ್ದೇಶಗಳು ಏನಿಲ್ಲ. ಮತ್ತೆ ಯಾಕಂದ್ರೆ ಅಪ್ಪದ ಸೇವೆ ನಿಮ್ಗೆ ಗೊತ್ತಿದೆ, ಒಡೆ ತೆಗೆಯುವಂಥದ್ದು. ಎಣ್ಣೆ ಸ್ನಾನ ಅಂತ ಹೇಳಿದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ನಾವು ಪ್ರಥಮವಾಗಿ ಮಾಡಿದ್ದು ಎಣ್ಣೆ ಸ್ನಾನ. ಸಿಂಗಾರದಲ್ಲಿ ಒಡೆ ತೆಗೆದಾದ್ಮೇಲೆ ಸಿಂಗಾರದಲ್ಲಿ ಕುದಿ ಎಣ್ಣೆಯಲ್ಲಿ ತೂಕೊಳ್ಳುವಂಥದ್ದು ಒಂದು ನೀವೆಲ್ಲ ನೋಡಿದ್ರಿ, ಹಿಂದೊಮ್ಮೆಲ್ಲ ಟಿವಿಲೆಲ್ಲ ಬಂದಿತ್ತು. ಅದು ವಿಶೇಷವಾಗಿ ಅದು ಎಣ್ಣೆ ಸ್ನಾನ ನಾವು ಪ್ರಥಮ ಮಾಡಿದ್ದು. ನಮ್ಮ ಉತ್ತರ ಕನ್ನಡದಲ್ಲಿ ನಾವು ಪ್ರಥಮವಾಗಿ ಮಾಡಿದೀವಿ ಎಣ್ಣೆ ಸ್ನಾನ ಅಂತ ಹೇಳಿ, ಸಿಂಗಾರದಿಂದ ತೋಕೊಳ್ಳುವಂಥದ್ದು. ಅವೆಲ್ಲ ನಾವು ನಡೆಸಿಕೊಡುವಂತ ಕಾರ್ಯಕ್ರಮಗಳು. ಒಂದು ಚಿಕ್ಕ ಏನಾದ್ರು ಅಡುಗೆಗೆ ಹಾಕುವಾಗ ಏನಾದ್ರು ಒಂದು ಚಿಕ್ಕ ಎಣ್ಣೆ ಬಿತ್ತು ಅಂದ್ರೆ ಹೌದೌದು, ಅಂತದ್ರಲ್ಲಿ ಕುದಿಯುವಂತ ಎಣ್ಣೆಯಲ್ಲಿ ಕೈ ಹಾಕಿ ಒಡೆ ತೆಗೆಯುವುದು ಅದೆಲ್ಲ ತುಂಬಾ ವಿಶೇಷವಾದಂತ ಅಯ್ಯಪ್ಪನ ಶಕ್ತಿ. ನೀವು ಹೇಳಲಿಕ್ಕೆ ಒಳ್ಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾವ ರೀತಿ ಇದ್ದಾನಂದ್ರೆ ಬಹಳ ಸೂಕ್ಷ್ಮ. ಅಯ್ಯಪ್ಪನ ಮಹಿಮೆ ಅಪಾರ, ಶಕ್ತಿ ಅಪಾರ. ಅವನನ್ನು ನಂಬುದವರು ಯಾವತ್ತೂ ಕೆಡುವುದಿಲ್ಲ. ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅನ್ನದಾನ ಸೇವೆಗಳಿರ್ತದೆ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ?
ಅಯ್ಯಪ್ಪ ಸ್ವಾಮಿ ಅನ್ನದಾನ ಅಂತ ಹೇಳಿದ್ರೆ ನಾವು ಎಲ್ಲೇ ಅನ್ನದಾನ ಸೇವೆ ನಡೀತದೆ ಅಂದ್ರೆ ಅಲ್ಲಿ ನಾವು ಸ್ವಾಮಿಗಳು ಭಾಗಿಯಾಗಬೇಕು. ಹ್ಮ್. ಒಂದನೇದಾಗಿ ಹ್ಮ್. ಅದು ಆ ಸನ್ನಿಧಾನ ಬೇರೆ ಈ ಸನ್ನಿಧಾನ ಬೇರೆ, ಹ್ಮ್. ಎಲ್ಲ ಸೇರುವುದು ಒಂದೇ ಸನ್ನಿಧಾನ, ಅದು ಶಬರಿಮಲೆ ಸನ್ನಿಧಾನ. ಹ್ಮ್. ನಮ್ಮ ಶತ್ರುಗಳಾದ್ರೂ ಸರಿ, ನಾವು ಆ ಸ್ವಾಮಿಯ ಅವ್ರು ಕರೀಲಿಲ್ಲಾದ್ರೂ ನಾವು ಹೋಗುವಂತ ಒಂದು ಪದ್ಧತಿಗಳು ಇಟ್ಕೊಳ್ಬೇಕು ವಿಶೇಷವಾಗಿ. ಹ್ಮ್. ಯಾಕಂದ್ರೆ ನಮ್ಗೆ ಸ್ವಾಮಿಗಳು ಅಂದ್ರೆ ಮೇಲೆ ಎಲ್ಲರೂ ಒಂದೇ ಆಗಿರ್ತಾರೆ. ಅವನಿಗೆ ಅವನು ಹಾಕುವಂತ ಮಾಲೆ ಒಂದೇ, ಇನ್ನೊಂದು ಸನ್ನಿಧಾನ ಬಗ್ಗೆ ಭೇದ ಭಾವನೆಗಳು ಎಲ್ಲೂ ಮಾಡುವುದಿಲ್ಲ. ಹಾಗೆ ಹ್ಮ್. ಯಾವುದೇ ಸನ್ನಿಧಾನದಲ್ಲಿ ನಡೆಯುವುದಿಲ್ಲ. ಆ ಸನ್ನಿಧಾನ ಬೇರೆ ಈ ಸನ್ನಿಧಾನ ಬೇರೆ, ಎಲ್ಲಾ ಸೇರುವುದು ಒಂದೇ ಸನ್ನಿಧಾನ, ಅದು ಶಬರಿಮಲೆ ಸನ್ನಿಧಾನ. ಅದಕ್ಕೆ ಅನ್ನದಾನ ಅಂತ ಹೇಳಿದ್ರೆ ತುಂಬಾ ವಿಶೇಷವಾದಂತ ದಾನ. ಹ್ಮ್. ಒಂದು ಹೊಸದವನಿಗೆ ಅನ್ನ ಹಾಕೋದ್ರಿಂದ ಪುಣ್ಯ ಫಲ ಲಭಿಸ್ತದೆ. ಒಬ್ಬವನಿಗೆ ಅನ್ನ ಹಾಕ್ರೆ, ಹ್ಮ್. ಸಾವಿರಾರು ಜನಕ್ಕೆ ಆ ದಿನ ಅನ್ನ ಹಾಕ್ರೆ, ಹ್ಮ್. ನಮ್ಮಲ್ಲೆಲ್ಲ 2,500 ಜನಕ್ಕೆ ನಾವು ಅಡಿಗೆ ಮಾಡ್ತೀವಿ. ಹ್ಮ್. ಪ್ರತಿ ವರ್ಷ 2,000 ಜನ ನಮ್ದು ಅನ್ನದಾನ ಇದ್ರೆ ಹ್ಮ್. ನಮ್ಮಲ್ಲಿ 2,000 ಜನಕ್ಕೆ ಅಡಿಗೆ ಮಾಡ್ರೆ ಎಲ್ಲರೂ ಊಟ ಮಾಡ್ಕೊಂಡು ಆರಾಮ್ ಸೇರಿ ಹೋಗ್ತಾರೆ. ಯಾಕಂದ್ರೆ ಹ್ಮ್. ಅದರಲ್ಲಿ ಒಬ್ಬನಿಗೆ ಅನ್ನ ಹಾಕ್ರೆ ನಮಗೆ ಪುಣ್ಯ ಲಭಿಸ್ತದೆ. ಹ್ಮ್. ಅದು ನಮ್ಮ ರಥದಲ್ಲಿ ಒಂದು ಸೇವೆ. ಅದು ಹ್ಮ್. ಈ ಅನ್ನದಾನ ಎಂಬುದು ಇದೆಯಲ್ಲ, ಹ್ಮ್. ಅದು ನಮ್ಮ ರಥದಲ್ಲಿ ಒಂದು ಸೇವೆ. ಹ್ಮ್. ಅದು ಸೇವೆ. ಅನ್ನದಾನ ಮಾಡೋದ್ರಿಂದ ಒಳ್ಳೇದಾಗ್ತದೆ ನಮ್ಗೆ. ಹ್ಮ್. ಖಂಡಿತವಾಗ್ಲು ನಮ್ಗೆ ಜೀವನದಲ್ಲಿ ಅನ್ನಕ್ಕೆ ಕೊರತೆನೇ ಆಗುದಿಲ್ಲ. ಹ್ಮ್. ಅಯ್ಯಪ್ಪ ಸ್ವಾಮಿ ಯಾವುದೇ ಒಂದು ಲೋಕಲ್ ಸ್ವಾಮಿ ಆದ್ರೂ ಬಂತು, ಮಾಲೆ ಹಾಕೊಂಡು ಅವನ ಜೀವನದಲ್ಲಿ ಅನ್ನಕ್ಕೆ ಕೊರತೆ ಆಗುದಿಲ್ಲ. ಅಲ್ಲಿ ಹೋಗಿ ಊಟ ಮಾಡ್ಕೊ ಬಂದ್ರೆ ಹ್ಮ್. ಹ್ಮ್. ಎಲ್ಲರಿಗೂ ಈಗ ಭಗವಂತ ಯಾರಿಗೂ ಕಡಿಮೆ ಮಾಡಿಲ್ಲ. ಹ್ಮ್. ಊಟಕ್ಕಾಗ್ಲಿ, ತಿಂಡಿಗಾಗ್ಲಿ, ಬಟ್ಟೆಗಾಗ್ಲಿ, ಹೊಟ್ಟೆಗಾಗ್ಲಿ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಹ್ಮ್. ಆದ್ರೂ ಸಹ ಅಲ್ಲಿ ನಾವು ಬೇಡಿ ಅಲ್ಲಿ ಊಟ ಮಾಡಿದ ಅಲ್ಲಿ ನಾವು ಹೋಗಿ ಊಟ ಮಾಡಿದಷ್ಟು ಆ ಪುಣ್ಯಗಳು ಅವನಿಗೂ ಲಭಿಸ್ತದೆ ಮತ್ತು ಆರೋಗ್ಯವಂತರಾಗಿರ್ತಾರೆ ಜೀವನ ಪರ್ಯಂತವಾಗಿ. ಅದು ವಿಶೇಷ. ಯಾಕಂದ್ರೆ ಅನ್ನದಾನದ ಮಹತ್ವ ಅದರಲ್ಲಿ, ದಾನದಲ್ಲಿ ಒಂದು ದಾನ. ಹ್ಮ್. ಈಗ ಅನ್ನದಾನ, ಗೋದಾನ ಇವೆಲ್ಲ ಅದರಲ್ಲಿ ಬರುವಂತದ್ದೇ. ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಆದ್ಮೇಲೆ ಅಲ್ಲ ಅನ್ನ ಇದಕ್ಕೆ ಮಂಗಳಾರತಿ ಎಲ್ಲ ಮಾಡ್ತಾರೆ ವಿಶೇಷವಾಗಿ. ಅದು ತುಂಬಾ ವಿಧಾನಗಳಿದೆ. ಹ್ಮ್. ಅಯ್ಯಪ್ಪನಿಗೆ ಬಡಿಸುವಂತ ಪದ್ಧತಿಗಳಿರ್ಬಹುದು. ಹ್ಮ್. ಅಯ್ಯಪ್ಪನಿಗೆ ಅನ್ನದಾನಕ್ಕೆ ಅನ್ನಪೂರ್ಣೇಶ್ವರಿ ಪೂಜೆ ಅಂತ ಮಾಡ್ತಾರೆ, ಹಾ, ಅದು ಹೌದು. ವಿಶೇಷವಾಗಿ. ಮತ್ತೆ ಅಯ್ಯಪ್ಪನಿಗೆ ವಿಶೇಷವಾಗಿ ಅಯ್ಯಪ್ಪನ ತೀರ್ಥವನ್ನು ಹಾಕುವಂತದ್ದು, ಇವೆಲ್ಲ ಒಂದು ಪದ್ಧತಿಗಳಿದೆ. ಆ ಪದ್ಧತಿಯನ್ನು ಹೇಳಲಿಕ್ಕೆ ಹೋದ್ರೆ ಇವತ್ತು ಮುಗುದಿಲ್ಲ ಅಯ್ಯಪ್ಪಂದು. ಹ್ಮ್. ಯಾಕಂದ್ರೆ ಅಷ್ಟು ಮಹಿಮೆ ಇರುವಂತದ್ದು. ಹ್ಮ್. ಮತ್ತೆ ಅನ್ನದಾನದಲ್ಲಿ ಯಾರು ಆ ದಿನದಲ್ಲಿ ಅನ್ನದಾನ ನಾಳೆ ಬೇಕಾದ್ರೆ ಊರಿನವರೆಲ್ಲ ಬರ್ತಾರೆ. ಬಂದು ಅವರೆಲ್ಲರೂ ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡ್ತಾರೆ. ಆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದು ಅವ್ರು ಖಂಡಿತವಾಗ್ಲೂ ಅವ್ರಿಗೂ ಅನುಗ್ರಹ ಪಡೆದಿದ್ದಾರೆ. ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಹಾಗೆ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ಕೊಂಡು ಸ್ವಾಮಿಯಪ್ಪ ನೀ ನಮ್ಮನ್ನು ಕಾಪಾಡೋದ್ರೆ ಖಂಡಿತವಾಗ್ಲೂ ಕಾಪಾಡ್ತಾನೆ. ಹ್ಮ್. 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 ಅಯ್ಯಪ್ಪ ಕೇವಲವಾದಂತ ಮಾಲೆ ಹಾಕಿದವ್ರಿಗೆ ಮಾತ್ರ ಅಯ್ಯಪ್ಪ ಅಲ್ಲ, ಹ್ಮ್. ನೆನಪಿರ್ಲಿ. ಯಾಕಂದ್ರೆ ಅವನು ಜಗತ್ತಿನ ದೇವ. ಹ್ಮ್. ಯಾಕಂದ್ರೆ ಎಷ್ಟೊತ್ತು ಕರೆದ್ರು ಬರುವಂತ ಒಂದು ಅಂದ್ರೆ ಕರ್ಪೂರ ಭಕ್ತಿಯಿಂದ- ಭಕ್ತಿನೇ ಮುಖ್ಯ. ಬಿಟ್ರ ಮೇಲೆ ಹ್ಮ್. ಅವನು ಒಂದು ಕರ್ಪೂರ ಹಚ್ಚಿ ಸ್ವಾಮಿಯಪ್ಪ ಅಂದ್ರೆ ಸಾಕು. ಅವನಿಗೆ ಆಚಾರ ಬೇಕಾಗಿಲ್ಲ, ವಿಚಾರ ಬೇಕಾಗಿಲ್ಲ, ಪೂಜೆ ಬೇಕಾಗಿಲ್ಲ, ಪುರಸ್ಕಾರ ಬೇಕಾಗಿಲ್ಲ, ನಿಯಮ ಬೇಕಾಗಿಲ್ಲ, ನಿಷ್ಠೆ ಬೇಕಾಗಿಲ್ಲ. ಹ್ಮ್. ಭಕ್ತಿ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಅಯ್ಯಪ್ಪನಿಗೆ ಈಗ ಅಯ್ಯಪ್ಪ ಮಾಲಾಧಾರಿಗಳು, ಈಗ ಅವ್ರ ಮನೇಲಿ ಏನಾದ್ರು ಒಂದು ಮದುವೆ ಸಮಾರಂಭಗಳಾಗಿರ್ಬಹುದು, ಏನಾದ್ರು ಒಂದು ನಾಮಕರಣ ಸಮಾರಂಭಗಳು ಆಗ್ತದೆ, ಅದಕ್ಕೇನಾದ್ರೂ ಅವ್ರು ಹೋಗ್ಬಹುದಾ? ಇಲ್ಲ, ನಾಮಕರಣ ಕಾರ್ಯ ಮತ್ತು ಮದುವೆ ಕಾರ್ಯಕ್ಕೆ ಹೋಗಬಾರದು ಅಂತ ಹೇಳಿ ನಾನು ಹೇಳ್ತೀನಿ. ಕಾರಣ ಏನು ಅಂದ್ರೆ, ಹ್ಮ್. ಅಲ್ಲಿ ನಾವು ಕೆಲವೊಂದು ಈ ವ್ರತದಲ್ಲಿ ಪಾಲನೆಗಳಿರ್ತದೆ. ನಾವು ಬೆಳಿಗ್ಗೆ ಎದ್ದುಕೊಂಡು 3 ಗಂಟೆಗೆ ಎದ್ದುಕೊಂಡು ಸ್ನಾನ ಮಾಡುವಂತದ್ದಾಗ್ಲಿ, ಮತ್ತೆ ಮಡಿಯಿಂದ ಇರುವಂತದ್ದಾಗ್ಲಿ, ಇವೆಲ್ಲವನ್ನು ನಮ್ಗೆ ಶುಚಿತ್ವನೇ ಕಾಪಾಡ್ಕೊಳ್ಬೇಕು ವ್ರತದಲ್ಲಿ ಮೇನು. ಹ್ಮ್. ಅದರಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮದುವೆಗೆ ಹೋಗುವಂತದ್ದು ಸಮಂಜಸ ಅಲ್ಲ. ಹ್ಮ್. ಯಾಕಂದ್ರೆ ಅಲ್ಲಿ ಯಾರೂ ಸಹ ಸರಿಯಾದ ವ್ಯಕ್ತಿಗಳು ಬರುವುದಿಲ್ಲ. ಹ್ಮ್. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ಈ ವ್ರತದಲ್ಲಿ 7 ರಾತ್ರಿ ಕಡು ತನಕ ಯಾವ ಸ್ತ್ರೀಯರ ಮುಖವನ್ನು ನೋಡಬಾರದು ಅಂತೇಳಿ ಈ ವ್ರತದ ಪಾಲನೆಗಳಿದೆ. ಹ್ಮ್. ನೀವು ಹೇಳುವಂತದ್ದಲ್ಲ, ಇನ್ನೊಬ್ರು ಹೇಳುವಂತದ್ದು ಅಲ್ಲ ಇದು. ಹ್ಮ್. ಇದು ಅನಾದಿ ಕಾಲದ ಇದೀಗ 500 ವರ್ಷದಲ್ಲ ಇತಿಹಾಸಗಳಿದೆ. ಅಯ್ಯಪ್ಪನಿಗೆ 800 ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ. ಹ್ಮ್. ಇದಕ್ಕೆ ಈ ವ್ರತ ಮಾಡ್ಕೊಂಡ್ಬಂದ 500 ವರ್ಷ ಎಷ್ಟೋ ಮಿಗಿಲಾಗಿದೆ, 500 ವರ್ಷಕ್ಕಿಂತ ಮೇಲಿದೆ ಹ್ಮ್. ಅಂತ ಅಲ್ಲಿದಿಲ್ಗೂ ಸಹ ಈ ವ್ರತವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯವರು. ಹ್ಮ್. ಅದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹ್ಮ್. ಈ ವ್ರತದಲ್ಲಿರುವಂತ ಮಹತ್ವ, ಈ ವ್ರತದಲ್ಲಿರುವಂತ, ಈಗ ಉದಾಹರಣೆ, ನಮಗೆ ಪೂಜೆನೇ ಗೊತ್ತಿರುವುದಿಲ್ಲ. ಹ್ಮ್. ನನಗೆ ಅಂತ ಹೇಳ್ಕೊಳ್ಳಿ, ನನಗೇನು ಪೂಜೆ ಬಗ್ಗೆ ಗೊತ್ತಿಲ್ಲ, ಆಚರಣೆ ಬಗ್ಗೆ ಪ್ರಾರಂಭದಲ್ಲಿ ಏನು ಗೊತ್ತಿಲ್ಲ ನನಗೆ. ಹ್ಮ್. ಮಾಲೆ ಹಾಕ್ರ ಮೇಲೆ ನನಗೆಲ್ಲ ಅದನ್ನು ತನ್ನಂತಾನೆ ಕಲಿಸ್ತಾ ಹೋಯ್ತು. ಹ್ಮ್. ಹ್ಮ್. ಈ ವ್ರತದಲ್ಲಿ ಯಾಕೆ ಹೇಳ್ದೆ ಅಂದ್ರೆ, ನಿಮ್ಗೆ ಎಲ್ಲೂ ಹೋಗ್ಬಾರ್ದು. ಯಾಕಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ಹೋಗೋದು, ಮತ್ತೆ ಮದುವೆಗೆ ಹೋಗೋದು, ಸಮಾರಂಭಕ್ಕೆ ಹೋಗೋದು, ಅದು ಸಮಂಜಸ ಅಲ್ಲ. ಯಾಕಂದ್ರೆ ಇದಕ್ಕೆ ಕಠಿಣವಾದಂತ ಅಖಂಡ ಬ್ರಹ್ಮಚಾರಿ ವ್ರತ ಆದ್ರಿಂದ ಅಲ್ಲಿ ಯಾರೋ ಸ್ತ್ರೀಯರು ಬರ್ತಾರೆ. ನಾವು ಅದೆಲ್ಲ ಪ್ರಕಾರ ಅದರಿಂದ ವ್ರತಕ್ಕೆ ನಾವು ಭಂಗ ತಂದಾಗ ಆಗ್ಬಿಡ್ತದೆ. ಯಾವುದೇ ಕಾರಣಕ್ಕೆ ಹೋಗುದು ಸಮಂಜಸ ಅಲ್ಲ. ಯಾವ್ದೋ ಗೌಜು ಗಲಾಟೆ ಅಲ್ಲಿ ಇಲ್ಲಿ ಆಗ್ತದೆ ಅಂದ್ರೆ ಅಲ್ಲೂ ನಿಲ್ಬಾರ್ದು. ನಾವು ಅಂಗಡಿ ಬಾಗಿಲು ನಿಂತ್ಕೊಂಡು ಸುಮ್ಮನೆ ಹಲ್ಟೆ ಹೊಡೋದು, ಇದರಲ್ಲಿ ಮೌನದಿಂದನೇ ದಾನವನ್ನೇ ಮಾಡ್ಬೇಕು. ಅಯ್ಯಪ್ಪಂದು ಬಿಟ್ರ ಮೇಲೆ ಬೇರೆ ವಿಚಾರದಲ್ಲಿ ಲಕ್ಷ್ಯ ವಹಿಸ್ಲಿಕ್ಕಿಲ್ಲ. ಈಗ ಒಂದು ಮಾಲಾಧಾರಿಗಳ
ಒಂದು ಮಾಲೆ ಹಾಕಿರ್ತಾರೆ ಅಂತಂದ್ರೆ ಅವರ ರಕ್ತ ಸಂಬಂಧಿಗಳು ಏನಾದ್ರು ಆಕಸ್ಮಿಕವಾಗಿ ಅಕಾಲಿಕವಾಗಿ ಏನಾದ್ರು ನಿಧನರಾದ್ರು ಅಂತ ಸಂದರ್ಭದಲ್ಲಿ ಮಾಲೆ ಹಾಕದಂತವ್ರು ಏನ್ ಮಾಡ್ಬೇಕು ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಪ್ರಶ್ನೆ ನಿಮ್ ಮುಂದೆ ಕೇಳ್ತಾ ಇದ್ದೀನಿ. ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸ್ವಾಮಿಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಆ ಕ್ಷಣಕ್ಕೆ ಏನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಆ ಟೈಮಲ್ಲಿ. ಈ ವಿಚಾರಕ್ಕೆ ನಾವು ಪ್ರಥಮವಾಗಿ ಗುರುಸ್ವಾಮಿ ಗಮನಕ್ಕೆ ತರಬೇಕು. ಗುರುಸ್ವಾಮಿಗೆ ಹೇಳ್ಬೇಕು, ಗುರುಸ್ವಾಮಿ ಹಿಂಗ ಆಗಿದೆ ನಮ್ಮ ಮನೇಲಿ ಅಂತ ಹೇಳಿ. ಇದ್ರಲ್ಲಿ ಆಗಿದೆ, ಕುಟುಂಬದಲ್ಲಿ ಏನಾದ್ರೂ ಆಗಿದ್ರೆ ಅದು ಮಾಲೆ ಮನೆಯಲ್ಲೇ ಏನಾಗಿದ್ರೆ ಆಗ್ಬಿಟ್ರೆ ಆ ಮಾಲೆ ವಿಸರ್ಜನೆ ಮಾಡ್ಬೇಕು. ಆ ವರ್ಷ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು. ಆ ವರ್ಷ ಏನಿದೆಯಲ್ವಾ, ಆ ಶಬರಿಮಲೆ ಯಾತ್ರೆ ಮಾಡ್ಲಿಕ್ಕೆ ಇಲ್ಲ. ಅವನು ಒಂದು ಸಾರಿ ಮಾಲೆ ವಿಸರ್ಜನೆ ಮಾಡಿ ಅದು ಗುರುಮುಖೇನವಾಗಿ ತೆಗೆಸ್ಕೊಳ್ಬೇಕು. ತೆಗೆದು ಒಂದ್ ನದಿಗೆ ಹೋಗಿ, ಈಗ ಇವರೇ ಡೈರೆಕ್ಟ್ ಆಗಿ ತೆಗಿವಂಗಿಲ್ಲ, ತೆಗೆದು ಹಾಕುವಂಗಿಲ್ಲ. ನದಿಗೆ ಹೋಗಿ ನದಿ ತೀರದಲ್ಲಿ ತೆಗೆಯುದಿದ್ರೆ ಅವಾಗ ಅವ್ರಿಗೆ ಇವರನ್ನ ಮುಟ್ಟಿ ಜಂಬ್ರ ಆಗ್ತದಲ್ರಿ ಅದು? ಇಲ್ಲ ಹಾಗಲ್ಲ. ಅದಕ್ಕೊಂದು ಪದ್ಧತಿಗಳಿದೆ. ಗುರುಗಳು ಹೇಳ್ತಾರೆ, ಅರ್ಥಾತ್ ನದಿಯಲ್ಲಿ ಮುಳುಕಿ ಅದು 3 ಸಾರಿ ಮುಳುಕಿ 3ನೇ ಸಾರಿಗೆ ತೆಗೆಯುವಂಥದ್ದು, ವಿಸರ್ಜನೆ ಮಾಡುವಂಥದ್ದು. ಗುರುಗಳು ಹೇಳ್ತಾರೆ, ನೀ ಹಿಂಗ್ ಮಾಡುವಂತ ಎಲ್ಲ ಹೇಳ್ತಾ ಇರ್ತಾರೆ. ಗುರುಮುಖೇನವಾಗಿ ತೆಗಿಸೋದು ತುಂಬಾ ಉತ್ತಮ. ಅಲ್ಲಿ ಜಂಬ್ರ ಇದ್ದಾಗ ಇವ್ರು ಕೆಟ್ಟದ್ದು ಸಹಜ ಸಲ್ಲದು. ಆದ್ರೆ ನದಿಗೆ ಹೋಗಿ ಮಾಡುವಂಥದ್ದು, ನದಿಗೆ ಹೋಗಿ ಕೇಳುವಂಥದ್ದು, ನದಿಗೆ ಹೋಗಿ ವಿಸರ್ಜನೆ ಮಾಡುದು. ಆ ವಿಸರ್ಜನೆ ಮಾಡಿ ಆ ವರ್ಷ ಶಬರಿಮಲೆ ಯಾತ್ರೆ ಮಾಡ್ಲಿಕ್ಕಿಲ್ಲ. ಆ ವರ್ಷ 1 ವರ್ಷ ಶಬರಿಮಲೆ ಯಾತ್ರೆ ಮಧ್ಯದಲ್ಲೂ ಮಾಡ್ಲಿಕ್ಕಿಲ್ಲ. ಪೂಜೆಗೆ ಹೋಗ್ತೀನಿ, ಮತ್ತೊಂದು ಪೂಜೆ ಹೋಗ್ತೀನಿ, ಅದ್ ಮಾಡ್ಲಿಕ್ಕಿಲ್ಲ. 1 ಸಾರಿ 1 ವರ್ಷದಲ್ಲಿ ವಿಸರ್ಜನೆ ಮಾಡಿದಂತ ಮಾಲೆಯನ್ನು ಮತ್ತೆ ಪುನಃ ಹಾಕ್ಲಿಕ್ಕಿಲ್ಲ. ಇದು ಪದ್ಧತಿ. ಯಾಕಂದ್ರೆ ಆ ವರ್ಷನಾದ್ರೂ ಅದು ಮತ್ತೆ ನಮಗೆ ದೂರದ ಸಂಬಂಧಿಕರು, ಆ ಸಂಬಂಧಿಕರು, ಈ ಸಂಬಂಧಿಕರು ಅಂದ್ರೆ ನಮ್ಮ ಕುಟುಂಬದಲ್ಲಿ ಏನು ಪದ್ಧತಿಗಳಿದೆಯಲ್ವಾ, ಮನೇಲಿ ಏನು ಆಚರಣೆ ಮಾಡ್ತಾರೆ, 12 ದಿನ ಸೂತಕ, 11 ದಿನ ಸೂತಕ, ಹೀಗೆಲ್ಲ ಮಾಡ್ತಾರೆ, 3 ದಿನ ಸೂತಕ ಮಾಡ್ತಾರೆ. ಕುಟುಂಬದಲ್ಲಿ ಏನು ಪದ್ಧತಿ ಇದೆ ಅದೇ ರೀತಿ ಮಾಡ್ಕೊಂಡು ಹೋಗುದು ನಾವು. ಅದಕ್ಕೆ ಏನು ಸ್ಪೆಷಲ್ ಇಲ್ಲ. ಕುಟುಂಬದಲ್ಲಿ ಯಾವ ರೀತಿ ಹೇಳ್ತಾರೆ, ಮನೆಯಲ್ಲಿ ಯಾವ ರೀತಿ ಪಾಲನೆ ಮಾಡ್ತಾರೆ. 12 ದಿನ ಸೂತಕ ಆದ್ರೆ 12 ದಿನ ಪಾಲನೆ ಮಾಡ್ಬೇಕು. 3 ದಿನ ಪಾಲನೆ ಆದ್ರೆ 3 ದಿನ ಮಾಡ್ಲೇಬೇಕು. ಕುಟುಂಬದಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಪ್ರತ್ಯೇಕವಾಗಿ ಹೇಳ್ಬೇಕು ಅಂತಿಲ್ಲ, ನೀವು ಹೇಗೆ ಆಚರಿಸಿದ್ರೆ ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಈಗ ಶಬರಿಮಲೆ ಯಾತ್ರೆಗೆ ಹೊರಡುವಂತವ್ರು ಈಡ್ಗಾಯನ್ನ ಹೊಡಿತಾರೆ. ಹಾಗೆ ಶಬರಿಮಲೆ ವಿಗ್ರಹ ಇದು ಪಂಚಲೋಹದ ಅಥವಾ ಕಲ್ಲಿಂದ ಎನ್ನುವಂತಹ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡ್ಬೇಕು. ಈಗ ಶಬರಿಮಲೆಗೆ ನೀವು ಪ್ರಥಮವಾಗಿ ನಾನು ವಿಗ್ರಹ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಶಬರಿಮಲೆ ವಿಗ್ರಹ ಅಂತ ಹೇಳಿದ್ರೆ ಪರಶುರಾಮ ಸೃಷ್ಟಿ ಮಾಡಿದಂತ ಪರಶುರಾಮ ಸೃಷ್ಟಿ ಅಂತ ಹೇಳ್ತಾರೆ. ಪರಶುರಾಮನೇ ಸ್ವತಃ ಬಂದು ಅಲ್ಲಿ ಕೆತ್ತನೆ ಮಾಡಿದಂಥದ್ದು ಅಂತ ಹೇಳ್ತಾರೆ ವಿಗ್ರಹಕ್ಕೆ. ಶಾಸ್ತ್ರ ಅಯ್ಯಪ್ಪ ಸ್ವಾಮಿ ವಿಗ್ರಹ ನಮ್ಮ ಕರಾವಳಿ ತೀರನು ಪರಶುರಾಮನ ಸೃಷ್ಟಿನೇ. ಯಾಕಂದ್ರೆ ಪರಶುರಾಮರೇ ಸ್ವತಃ ಬಂದು ಅಲ್ಲಿ ಮಾಡಿದ್ದು ಅಂತ ಹೇಳ್ತಾರೆ. ಆ ವಿಗ್ರಹ ಇಲ್ಲ, ಯಾಕಂದ್ರೆ ಆ ವಿಗ್ರಹವನ್ನು ಇಲ್ಲ. ಆ ವಿಗ್ರಹವನ್ನು ಬೆಂಕಿಯ ಅವಘಡದಲ್ಲಿ ಏನೋ ಒಂದು ತೊಂದರೆಯಿಂದ ಹೋಗಿದೆ ಅಂತ ಹಿರಿಯವರು ಹೇಳ್ತಾರೆ. ನಮ್ಮ ಮೊದ್ಲಿನ ವಿಗ್ರಹ ಗುರುಗಳೆಲ್ಲ ಹೇಳ್ತಾರೆ, ಮೊದಲಿನ ವಿಗ್ರಹ ಇಲ್ಲ, ಈಗ ಮೂಲ ವಿಗ್ರಹ ಇಲ್ಲ. ಮೂಲ ವಿಗ್ರಹ ಇದ್ರದ್ದು ಯಾವ್ದು ಶಿಲಾ ವಿಗ್ರಹ ಆಗಿತ್ತು. ಈಗಿನ ವಿಗ್ರಹ ಪಂಚಲೋಹದ ವಿಗ್ರಹ. ಪರಶುರಾಮ ಇದ್ ಮಾಡಿದ್ದಲ್ಲ. ಈಗ ಅದು ಎಷ್ಟೊಂದು ನನಗೆ ಇಸ್ವಿನೂ ಸಹ ಗೊತ್ತಿಲ್ಲ ಸರಿಯಾಗಿ, ಯಾಕೆಂದ್ರೆ ಅದು ಅಗ್ನಿ ಅವಘಡ ಆದಾಗ ಅದು ಚೇಂಜ್ ಮಾಡಿದ್ದಾರೆ, ವಿಗ್ರಹವನ್ನು ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಪಂಚಲೋಹದ ವಿಗ್ರಹ ಕಾಣಬಹುದು ನೀವು. ಎಷ್ಟು ಪಂಚಲೋಹದ ವಿಗ್ರಹವನ್ನು ಸುಂದರವಾದಂತ ರೂಪದಲ್ಲಿ ಆ ಧರ್ಮಶಾಸ್ತ್ರ ನೋಡಿದಾಗ ಅದರ ಆನಂದನೇ ಬೇರೆ. ಇದು ಪಂಚಲೋಹದ ವಿಗ್ರಹ. ತೆಂಗಿನಕಾಯಿ ಒಡೆಯುವ ವಿಚಾರ ನೀವು ಕೇಳಿದ್ರೆ ನನಗೆ ತುಂಬಾ ಮಹತ್ವವಾದ ವಿಚಾರನೆ ಇದು. ನಾವು ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿ ಹೊತ್ತುಕೊಂಡು ಒಂದು ತೆಂಗಿನಕಾಯಿಯನ್ನು ಒಡೆದು ಹೋಗ್ತೀವಿ. ಹೊಡೆಯುವ ಕಾರಣ ಏನು ಅಂದ್ರೆ ಕರುಪು ಸ್ವಾಮಿ ನೆನ್ಸ್ಕೊಂಡು ಹೊಡಿಬೇಕು ನಾವು. ಹೋಗ್ಬೇಕಾದ್ರೆ ಗಣಗಳು ಅಯ್ಯಪ್ಪನ ಗಣಗಳು ಅಂತ ಇರ್ತದೆ. ಅಯ್ಯಪ್ಪ ಸ್ವಾಮಿಯ ಬಲಭಾಗದಲ್ಲಿ ಇದೆ, ಮೆಟ್ಟಿಲ ಬಲಭಾಗದಲ್ಲಿರುವಂತದ್ದು ಕರುಪು ಸ್ವಾಮಿ. ಆ ಕರುಪು ಸ್ವಾಮಿಗೆ ನೆನ್ಸ್ಕೊಳ್ಬೇಕು ನಾವು. ನೆನ್ಸ್ಕೊಂಡು ಕರುಪು ಸ್ವಾಮಿ ಕಾರಣ ಏನು ಅಂದ್ರೆ ಅಯ್ಯಪ್ಪ ಅವ್ರಿಗೆ ಹೇಳಿರ್ತಾನೆ, ಆಜ್ಞೆ ಮಾಡಿರ್ತಾನೆ, ನನ್ನ ಸಂವಿಧಾನ ಹೆಸರಲ್ಲಿ ನಿನ್ನನ್ನು ಸ್ಮರಣೆ ಮಾಡಿಕೊಂಡು 1 ಸಾರಿ ಕಾಯಿಯನ್ನು ಒಡೆದಾಗ ನೀನು ಅವರನ್ನು ರಕ್ಷಣೆ ಮಾಡಬೇಕು. ಆ ಸ್ವಾಮಿಗಳ ರಕ್ಷಣೆ ಮಾಡೋದು ಕರುಪು ಸ್ವಾಮಿ ಕರೆದು. ಶಬರಿಮಲೆಗೆ ಹೋಗುವ ತನಕ ಕರುಪು ಸ್ವಾಮಿ ಜವಾಬ್ದಾರಿ ಆಗಿರ್ತದ. ವಿಶೇಷವಾಗಿ ಸ್ವಾಮಿ ಗಣಗಳಾದಂತ ಅವನಿಗೆ 18 ಮಲೆ ಅಂದ್ರೆ ಮುಖ್ಯವಾಗಿ ಭಕ್ತಿಯಿಂದ ಹೋಗುವಂತವ್ರು ಜವಾಬ್ದಾರಿ. ಮಾಲೆ ಕೊಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಕರುಪು ಸ್ವಾಮಿ ಹೆಸರಲ್ಲಿ ಹೊಡಿಯುವಂತ ಒಂದು ಪದ್ಧತಿಗಳಿದೆ. ಲಾಸ್ಟ್ ಹೋಗ್ಬೇಕಾದ್ರೆ ಹೊಡಿತೀವಿ. ಮತ್ತೆ ರಿಟರ್ನ್ ಇರುಮುಡಿ ಎಲ್ಲ ಬಿಚ್ಚಿ ಇರುಮುಡಿಲಿ ಒಂದು ಕಾಯಿ ಬರುವತ್ತಿಗೆ ಒಂದು ನಾವು ಹೊಡೆದು ಬರ್ತೀವಿ. ಬರುವ ಕಾರಣ ಏನಂದ್ರೆ ಸ್ವಾಮಿ ನನ್ನ ಮನೆಗೆ ಹೋಗಿ ಮುಟ್ಟೋ ತನಕ ನೀ ನಮ್ಮನ್ನು ಕಾಪಾಡಬೇಕು ಅಂತ ಈ ಉದ್ದೇಶಕ್ಕಾಗಿ ಕರುಪು ಸ್ವಾಮಿ ಸ್ಮರಣೆ ಮಾಡಿ ಮತ್ತೊಮ್ಮೆ ಹೊಡಿತಾ ಇರೋದು. ಇದು ಪದ್ಧತಿ. ಹಾಗೆ ನೀವು ಸತತವಾಗಿ ಒಂದು 23 ವರ್ಷಗಳ ಕಾಲ ಒಂದು ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ಸಲ್ಲಿಸಿ ಈಗ 24ನೇ ವರ್ಷದಲ್ಲೂ ಕೂಡ ಸೇವೆ ಸಲ್ಲಿಸಲು ಮಾಲೆಯನ್ನ ಧರಿಸಿದ್ರಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಪವಾಡಗಳೇನಾದ್ರೂ ನಡೆದಿದ್ಯಾ ಹೇಗೆ ಅಂತ? ನೀವು ಅಯ್ಯಪ್ಪ ಸ್ವಾಮಿ ಭಕ್ತ ಇವತ್ತು ನಾನೇನಾದ್ರೂ ಕೂತಿದ್ದೇನೆ ಅಂದ್ರೆ ಅದು ಒಂದು ಪವಾಡನೆ.
ಯಾಕಂದ್ರೆ ನಾನು ಇಲ್ಲಿ ಬಂದು ಕೂತ್ಕೊಂಡು ನಿಮ್ ಮುಂದೆ ಮಾತಾಡ್ತೀನಿ ಅಂದ್ರೆ ಅದು ಪವಾಡನೆ. ಹೌದೌದು. ಯಾಕಂದ್ರೆ ಬರೀ ಸುಮ್ಮನೆ ಆಗುದಿಲ್ಲ. ನಾವೊಂದು ಮಾಲೆ ಹಾಕುವಂತ ಉದ್ದೇಶಗಳು, ನಾವು 11ನೇ ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ಬೇಕು ಅಂತ ಹೇಳಿ ನನ್ನ ಚಿಕ್ಕ ವಯಸ್ಸು, ಬಹಳ ಚಿಕ್ಕ ವಯಸ್ಸು. ನಾನು ಶಬರಿಮಲೆಗೆ ಹೋಗಿದ್ದು ಸಾಮಾನ್ಯ ಒಂದು 33ರಿಂದ 34 ಸಾರಿ ಹೋಗಿದ್ದೇನೆ ಶಬರಿಮಲೆಗೆ. ವಿಶ್ವ ಪೂಜೆ ಇರಬಹುದು, ಅನೇಕ ಬಾರಿಗೆ ಹೋಗಿದ್ದೇನೆ, ಮಧ್ಯಂತರದಲ್ಲಿ ಹೋಗಿದ್ದೇನೆ. ಅದು ನಾವು ಯಾವುದೇ ಕಾರಣಕ್ಕೂ 48 ದಿನ ವ್ರತ ಮಾಡದೆ ನಾ ಶಬರಿಮಲೆಗೆ ಹೋಗಿದ್ದಿಲ್ಲ. ಇನ್ನು ತನಕ 48 ದಿನ ವ್ರತ ಮಾಡ್ಕೊಂಡೆ ನಾನು ಶಬರಿಮಲೆಗೆ ಹೋಗಿದ್ದೆ. ಇಷ್ಟು ವರ್ಷ ನಾನು ಮಾಲೆ ಹಾಕಿದ್ರು ಕನಿಷ್ಠ ಪಕ್ಷ 48 ದಿನ ವ್ರತ ಮಾಡ್ಕೊಂಡೆ ಹೋಗಿದ್ದೇನೆ ಶಬರಿಮಲೆಗೆ. ನಿರಂತರವಾಗಿ ಯಾರು ಅದು ಮತ್ತೆ ನಿರಂತರವಾಗಿ ಹೋಗ್ಬೇಕು ಶಬರಿಮಲೆಗೆ, ನಿರಂತರವಾಗಿ ಹೋಗ್ಬೇಕು. ಮಧ್ಯದಲ್ಲಿ ಏನು ಇದು ಮಾಡುವಂಗಿಲ್ಲ. ಮಧ್ಯದಲ್ಲಿ ಒಂದ್ಸಾರಿಗೆ ನನಗೆ ಇದಾಗಿತ್ತು, ಯಾವ್ದು ಕೊರೋನಾ ಬಂದಂತ ಟೈಮಲ್ಲಿ ಇದಾಗಿತ್ತು. ನಂತರ ವಿಶ್ವ ಪೂಜೆಗೆ ಹೋಗಿ ಮತ್ತೆ ಅದನ್ನು ಒಪ್ಸಿ ಬಂದಿದ್ದೀವಿ. ಅರ್ಥ ಆಯ್ತು. ಅದಕ್ಕೆ ಆ ವ್ರತಕ್ಕೂ ಸಹ ಅದನ್ನ ನಾವು ಹಿಡಿಲಿಲ್ಲ ಮತ್ತೆ. ಯಾಕಂದ್ರೆ ಈಗ 24ನೇ ವರ್ಷ, ಈ ವರ್ಷ 23 ಆಗಿ 24ನೇ ವರ್ಷ. ನಾನು ಪ್ರಥಮವಾಗಿ ನಾನು ಇಲ್ಲಿ ಹತ್ತಿರದ ಒಂದು ಸನ್ನಿಧಾನದಲ್ಲಿ ನಾನು ಮಾಲೆ ಹಾಕಿದ್ದೆ. ಹಾಕಿದಾಗ ನನಗೆ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ, ಹೇಳತ್ತಿರದಂತ ಕಷ್ಟಗಳು ಬರ್ತಿತ್ತು ನನಗೆ ಆರ್ಥಿಕ ಸ್ಥಿತಿಯಲ್ಲಿ. ನಮ್ಮ ಮನೇಲಿ ಒಂದು ಮಾಲೆ ತರ್ಲಿಕ್ಕೂ ನಮಗೆ ದುಡ್ಡಿಲ್ಲ. ಯಾಕಂದ್ರೆ ಇವತ್ತು ಆ ಭಗವಂತ ನೋಡಿ ಹೇಗಿರ್ತಾನ ಎಂಬುದು ಬಗ್ಗೆ ನಾನೇ ಉದಾಹರಣೆ ಇದ್ದೇನೆ. ದಯವಿಟ್ಟು ಎಲ್ಲ ಸ್ವಾಮಿಗಳಿಗೆ ಹೇಳೋದಿಷ್ಟೇ, ಆ ಕ್ಷಣಕ್ಕೆ ಕೊಡಬೇಕು ಅಂದ್ರೆ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಕೊಡುವುದಿಲ್ಲ. ದಯವಿಟ್ಟು ಹೇಳ್ತಿದ್ರಿ, ಆ ಕೊಡ್ಬೇಕು ಅಂತ ಹೇಳಿದ್ರೆ ಅವನ ಇಚ್ಛೆ ಇದ್ರೆ ನಿಮ್ಮ ಹತ್ರ ಇಟ್ಕೊಳ್ಲಿಕ್ಕೆ ಸಾಧ್ಯವಾಗುದಿಲ್ಲ, ಆ ರೀತಿ ಕೊಡ್ತಾನೆ. ಆದ್ರೆ ನಿಮ್ಮ ವಿಶಾಲವಾದಂತ ಮನಸ್ಸಿರ್ಬೇಕು. ಎಲ್ಲ ಸ್ವಾಮಿಗಳು ಹೇಳಿರುತ್ತೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ನಾನು ಮಣಿಮಾಲೆ ಅಂತ ಹೇಳಿದ್ರೆ ಈ ಮಾಲೆ ಹಾಕ್ಬೇಕಾದ್ರೆ ಕಟ್ಟೋದು ಮಣಿಸರ ಹಾಕಿದ್ದು. ಬೇರೆಯವರು ಬಿಟ್ಟಿಟ್ಟಂತ ಹಳೆ ಬಟ್ಟೆಯನ್ನು ನಾನು ಕೊಟ್ಟಿದ್ರು. ಹಳೆಯ ಬಟ್ಟೆ ಅದು ಒಂದು 20, ಈಗ ನಾನು 24 ವರ್ಷ 23 ವರ್ಷದ ಹಿಂದೆ ಆದದಂತ ಘಟನೆ ಇದು. ಅವಾಗ ಬೇರೆಯವರು ಬಿಟ್ಟೋದಂತ ಬಟ್ಟೆ, ಬೇರೆ ಹರಿದೋದಂತ ಮಣಿಮಾಲೆ ಇದು ಹಾಕೊಂಡು ನಾನು ಶಬರಿಮಲೆ ಯಾತ್ರೆ ಮಾಡಿದೆ. ಆದ್ರೆ 5 ವರ್ಷದ ತನಕನೂ ಏನು ನನಗೆ ಬದಲಾವಣೆ ಕಂಡಿಲ್ಲ. ಕಡೆಗೆ ನಮ್ಮ ಕುಂದಾಪುರದ ನನ್ನ ಗುರುಗಳಾದಂತ ದಿನೇಶ್ ಸ್ವಾಮಿ ಅವರು, ಅವ್ರ ಹತ್ರ ಸ್ವಾಮಿಗಳ 5 ವರ್ಷ ಆಯ್ತು ಸರ್ ಗುರುಗಳೇ, ನಾನು ಲಾಸ್ಟ್ ಬರ್ತೆ, ಇಲ್ಲಪ್ಪ ನಿನ್ನಿಂದ ಒಳ್ಳೆ ಕೆಲಸ ಆಗ್ಬೇಕು ಅಯ್ಯಪ್ಪನಿಗೆ, ನೀನು ಯಾವುದೇ ಕಾರಣಕ್ಕೂ ಅವನ ಪಾದವನ್ನು ಬಿಡಬೇಡ ಅಂತ ನನಗೆ ಕುಂದಾಪುರದ ದಿನೇಶ್ ಸ್ವಾಮಿ ಅಂತೇಳಿ ದಿನೇಶ್ ಗುರುಗಳು ನನಗೆ ಹೇಳ್ರು. ಅಲ್ಲಿಂದ ನನಗೆ ಆಶೀರ್ವಾದ ಮಾಡ್ರು ಅವರು, ಸಂಪೂರ್ಣವಾದಂತ ಆಶೀರ್ವಾದ. 5ನೇ ವರ್ಷಕ್ಕೆ ಗುರು ದೀಕ್ಷೆ, ಮಕರ ಜ್ಯೋತಿ ದರ್ಶನವನ್ನು 5 ವರ್ಷ ಮಾಡಿ ಗುರು ದೀಕ್ಷೆಯನ್ನು ಕೊಟ್ರು. ಆ ಗುರು ದೀಕ್ಷೆಯನ್ನು ಕೊಟ್ಟು ಅದ ನಂತರದಲ್ಲಿ ಅಲ್ಲಿ ಶಬರಿಮಲೆಯಲ್ಲೂ ಸಹ ಗುರು ದೀಕ್ಷೆಗೆ ಅನುಗ್ರಹ ಮಾಡಿದ್ರು ನನಗೆ. ಪ್ರತಿಯೊಂದಕ್ಕೂ ನನಗೆ ಕಾರಣಕರ್ತರಾದಂತ ದಿನೇಶ್ ಗುರುಸ್ವಾಮಿ ಕುಂದಾಪುರ, ಅವ್ರ ಬಗ್ಗೆ ಅತ್ಯಂತ ನನ್ನ ಗುರುಗಳವರು. ಯಾಕಂದ್ರೆ ಅವ್ರು ನನಗೆ ಗುರು ದೀಕ್ಷೆಯನ್ನು ಕೊಟ್ಟು ಇಷ್ಟೆಲ್ಲ ನನಗೆ ಅಯ್ಯಪ್ಪನ ಬಗ್ಗೆ ಏನಾದ್ರು ತಿಳಿಲಿಕ್ಕೆ ಕಾರಣ ಅವರೇ ಮುಖ್ಯವಾಗಿ. ಯಾಕಂದ್ರೆ ಅವರಿಗೆ ನಾನು ಪ್ರಥಮವಾಗಿ ಕರ್ತವ್ಯ ಅಂತ ಹೇಳ್ತಿದ್ದೀನಿ. ಅಂತದನ್ನು 7ನೇ ವರ್ಷ 6ನೇ ವರ್ಷಕ್ಕೆ ನಾನು ಪಾದ ಬಿಟ್ಟೆ. 6 ವರ್ಷದಿಂದ ಇಲ್ಲಿ ತನಕನು 23 ವರ್ಷ ಸತತವಾಗಿ ಪ್ರತಿ ವರ್ಷನೂ ಸಹ ಶಬರಿಮಲೆ ಯಾತ್ರೆಗೆ ಹೋಗಿ ಬಂದೆ. ವಿಶೇಷವಾಗಿ 23 ವರ್ಷ ಆಯ್ತು ಈಗ ಇಲ್ಲಿ ತನಕನು ಹೋಗ್ತಿದ್ದೀನಿ. ಅದಕ್ಕೆ 24ನೇ ವರ್ಷಕ್ಕೆ ಈ ವರ್ಷ ನಾನು ಹೆಜ್ಜೆ ಇಟ್ಟಿದ್ದೇನೆ. ಯಾಕಂದ್ರೆ ನನ್ನ ಹತ್ರ ಅವಾಗ ಏನು ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಅಯ್ಯಪ್ಪ ಎಲ್ಲವನ್ನೂ ಇವತ್ತು ಅನುಗ್ರಹಿಸಿದ್ದಾನೆ. ಇವತ್ತು ಸಾವಿರಾರು ಜನಕ್ಕೆ ಊಟ ಹಾಕುವಂತ ಯೋಗ ಕೊಟ್ಟಿದ್ದಾನೆ. ರಾಜ್ಯದಲ್ಲೂ ನೀವು ನೋಡಿರ್ಬಹುದು, ಮಹಾದೇವ ಸ್ವಾಮಿ ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿದೆ. ಹಾಗಾಗ್ಲೇ ಈ ನಮ್ಮ ನಿಲುಗೋಡು ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು, ಅಪಪರಿಚಿತ ಯಾರು ಗೊತ್ತಿಲ್ಲ ಅಂತಿಲ್ಲ. ಈಗ ಏನಾದ್ರು ನಂಗೆ ಮಹಾದೇವ ಸ್ವಾಮಿ ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ, ನನಗೆ ಸ್ವಾಮಿ ಅಂತ ಹೆಸರು ಬೀಳೋ ಕಾರಣ ಅಯ್ಯಪ್ಪ. ಇವತ್ತು ನನಗೆ ಎಲ್ಲವನ್ನೂ ಅನುಗ್ರಹಿಸಿದ್ದಾನೆ. ಇವತ್ತು ಅವತ್ತು ನನ್ನ ಹತ್ರ ಮಣಿಮಾಲೆಗಿತ್ತು, ಅವತ್ತು ನನಗೆ ಕೊಡಬಹುದಿದೆ. 5ನೇ ವರ್ಷ ಕೊಟ್ಟಿಲ್ಲ ಅಂತ ಹೇಳಿ, 6ನೇ ವರ್ಷ ಕೊಟ್ಟಿಲ್ಲ, ಒಂದು ಎಷ್ಟೋ ವರ್ಷದ ಮೇಲೆ ನಾನು ಕೊಟ್ಟ. ನಾನು ಮಾಡಿದಂತ ಭಕ್ತಿನೇ ನನ್ನನ್ನು ಇವತ್ತಿಗೂ ಕಾಯ್ತಾ ಇದೆ. ಈಗ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಕೂಡ ಒಂದು 18 ಮೆಟ್ಟಿಲುಗಳಿದೆ. ಅವುಗಳ ಮಹತ್ವ ಹಾಗೂ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡುವುದಾದ್ರೆ. ಅಯ್ಯಪ್ಪ ಸ್ವಾಮಿ ಅಂದ್ರೆ ಕಲಿಯುಗದ ಪ್ರತ್ಯಕ್ಷ ದೈವ, ಅಗೋಚರವಾದಂತ ಶಕ್ತಿ. ಯಾಕಂದ್ರೆ ನೀವು ಆಗ್ಲೇ ಮೆಟ್ಟಿಲ ಬಗ್ಗೆ ಕೇಳಿದ್ರಿ. ಈಗ ಮೆಟ್ಟಿಲು ಅಂದ್ರೆ 18. ಈಗ ನಮ್ಮ ರಾಮಾಯಣ ಮಹಾಭಾರತ ಎಲ್ಲವೂ 18 ದಿನ. ಈಗ ಮಹಾಭಾರತ ಆಗ್ಬಹುದು 18 ಅಧ್ಯಾಯ, ಭಗವದ್ಗೀತೆ ಇವೆಲ್ಲವೂ ಸಹ 18 ಸಂಖ್ಯೆ. ಅದರಲ್ಲಿ 108 ನಮಗೆ ಹಿಂದೂ ಧರ್ಮದಲ್ಲಿ 108ಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಮಣಿ 108, ಹೀಗೆ ಜಪಗಳೆಲ್ಲ 108 ವಿಶೇಷವಾಗಿ ಕನಿಷ್ಠ ಪಕ್ಷ ಮಾಡೇ ಮಾಡ್ತಾರೆ. 108 ಎಂಬುದು ತುಂಬಾ ದೊಡ್ಡ ಸಂಖ್ಯೆ. ಅದು ಆ ಸಂಖ್ಯೆಯಲ್ಲಿ ಭಗವಂತ ಎಂಬುದು ಒಂದು ಶೂನ್ಯ. ಯಾಕಂದ್ರೆ ನಮ್ಗೆ ಕಣ್ಣಿಗೆ ಕಾಣಲಾದಂಥದ್ದು. 108ರಲ್ಲಿ ಮಿಡ್ಲ್ ಇರ್ತದೆ. ಆ ಶೂನ್ಯವನ್ನು ನಮ್ಮಲ್ಲಿ ಪ್ರಕಾರವಾಗಿ ಶೂನ್ಯವನ್ನು ತೆಗೆದಾಗ ಅದು 18 ಆಗ್ತದೆ. ಅದಕ್ಕೆ ವಿಶೇಷ. ಯಾಕಂದ್ರೆ 18 ಸಂಖ್ಯೆ ಎಂಬುದು ಅದಕ್ಕೆ ಮೆಟ್ಟಿಲು ಕೊಟ್ಟಿದ್ದಾರೆ. ನಮಗೆ ಕಲಿಯುಗದಲ್ಲಿ ಒಂದು ಮೆಟ್ಟಿಲು ಅಂತ ಹೇಳಿದ್ರೆ, ನೀವು ಹೀಗೆ ಸಿದ್ಧಿ ಪಡಿಲಿಕ್ಕೆ ಆಗುದಿಲ್ಲ. ಹೀಗೆ ನಾನು ಸಿದ್ಧಿ ಪಡಿತೇನೆ ಅಂದ್ರೆ
ಅದು ಸುಲಭವಾದಂತ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಸಿದ್ಧಿ ಪಡೋದು ಭಾರಿ ಕಷ್ಟ. ಹ್ಮ್. ಈಗ ನಾವು ಹೇಳ್ಬೋದು ಗ್ರಹಣ ಕಾಲದಲ್ಲಿ ನೀನು ಅನುಷ್ಠಾನವನ್ನು ಮಾಡು, ಹ್ಮ್. ಗ್ರಹಣ ಕಾಲದಲ್ಲಿ ನೀನು ಏನಾದ್ರೂ ಒಂದು ಪಂಚಾಕ್ಷರಿಗಳನ್ನು ಮಾಡು, ಉಪದೇಶ ಮಂತ್ರಗಳನ್ನು ಮಾಡು, ಹ್ಮ್. ಇವೆಲ್ಲ ಮಾಡಿದಾಗ ಸಿದ್ಧಿ ಪಡೋದು ಕಷ್ಟ ಆಗ್ತದೆ. ಆದ್ರೆ ಅತಿ ಸುಲಭದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹ್ಮ್. ಅತ್ಯಂತ ಯಾವ ಯಾತ್ರೆ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಆದ್ರೆ ಶಬರಿಮಲೆ ಯಾತ್ರೆ ಮಾಡ್ಬೇಕು ಜೀವನದಲ್ಲಿ ಒಂದ್ ಸಾರಿಗೆ. ಶಬರಿಮಲೆ ಯಾತ್ರೆ ಮಾಡಿದಷ್ಟು ನಮಗೆ ಪುಣ್ಯಗಳು ಲಭಿಸ್ತದೆ. ಸಿದ್ಧಿ ಅಂದ್ರೆ ಏನು ಅಂತ ಹೇಳಿದ್ರೆ ಜೀವನದಲ್ಲಿ ನಮ್ಮ ಮೋಕ್ಷ ದಾರಿಗೆ ತಗೊಂಡು ಹೋಗುವಂತದ್ದು. ಜೀವನದಲ್ಲಿ ನಮಗೆ ಒಳ್ಳೆ ಸನ್ಮಾರ್ಗಕ್ಕೆ, ಒಳ್ಳೆ ನಡತೆ, ಒಳ್ಳೆ ಭಾವನೆಗಳು, ಒಳ್ಳೆ ತನಗಳು, ಅದು ನಮ್ಮನ್ನು ಎಲ್ಲವನ್ನೂ ಕಾಪಾಡೋದು ನಮ್ಮ ಒಳ್ಳೆತನ. ನಾವು ಈ ಜನ್ಮದಲ್ಲಿ ಏನಾದ್ರೂ ಒಂದು ಮೋಕ್ಷ ಪಡೆದಿದ್ದೀವಿ ಅಂತ ಹೇಳಿದ್ರೆ, ಮೋಕ್ಷ ಸಿಗಬೇಕು ಅಂದ್ರೆ ಶಬರಿಮಲೆ ಯಾತ್ರೆ ಮಾಡ್ಬೇಕು. ನಮಗೆ ಜೀವನದಲ್ಲಿ ಮಾನವ ಹುಟ್ಟುತ್ತಾನೆ, ಅಲ್ಪ ಸಮಯ ನಂತರ ಹೋಗ್ತಾನೆ. ಅದ್ರ ಮಧ್ಯದಲ್ಲಿ ನಾವು ಇರುವಂತ ಪಾಪ ಪುಣ್ಯಗಳಂತ ಇರ್ತದಲ್ಲ, ಮಾನವ ಜನ್ಮದಲ್ಲಿ ಒಂದು ಪಾಪ ಒಂದು ಪುಣ್ಯ ಎರಡೇ ನಾವು ತಗೊಂಡು ಹೋಗುದು. ಪಾಪ ಮಾಡ್ರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ, ಪುಣ್ಯ ಮಾಡ್ರೆ ಏನಾಗ್ತದೆ ಅಂತ ಗೊತ್ತಿದೆ. ನಾವು ಅದು ಹೇಳಲ್ಲ ಆಗ್ಲೇ, ನಿಮ್ಗೆ ಬ್ಯಾಲೆನ್ಸ್ ಇಟ್ಟಂಗೆ, ನಾವು ಬ್ಯಾಂಕಲ್ಲಿ ದುಡ್ಡು ಯಾವ ರೀತಿ ಇಟ್ಟರು ಆ ರೀತಿ ಬ್ಯಾಲೆನ್ಸ್ ಇದ್ದಂಗೆ, ಎಫ್ ಡಿ ಫಿಕ್ಸ್ ಇಟ್ಟಂಗೆ. ಆ ಫಿಕ್ಸ್ ಇದನ್ನ ನಮ್ಮ ಮಕ್ಕಳಿಗಾರು ಕೊಡ್ತದೆ, ಸಿಗ್ತದೆ, ಎಲ್ಲಿ ಹೋಗುದಿಲ್ಲ ಎಫ್ ಡಿ ಇಟ್ರೆ. ಅರ್ಥ ಆಯ್ತಾ? ಅದಕ್ಕೆ ಆ ಶಬರಿಮಲೆ ವ್ರತದಲ್ಲಿ ನಾವು ನಿಷ್ಠೆಯಿಂದ ಮಾಡದಷ್ಟು ನಮಗೆ ಪುಣ್ಯಗಳು ಲಭಿಸ್ತದೆ. ವ್ರತ ಅಂತ ಹೇಳಿದ್ರೆ ಹಿಂಗೋ ಯಾರೋ ಹೋಗಾಯ್ತು, ಹೀಗೆ ಬಂದಾಯ್ತು, ಅದ್ರ ಬಗ್ಗೆ ನೀವು ಅರ್ಥ ಮಾಡುವಂತ ಅವಶ್ಯಕತೆ ಇಲ್ಲ. ಆ ನಂತರ ಶಬರಿಮಲೆ 18 ಮೆಟ್ಲು ಅಂತ ಹೇಳಿದ್ರಲ್ಲ ನೀವು, ಮೆಟ್ಲು, ಅದಕ್ಕೆ ಸಿದ್ಧಿ ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾವು ಒಂದು ವ್ರತವನ್ನು ಮಾಡಬೇಕು ಅಂದ್ರೆ 1, 2 ವರ್ಷ 3 ವರ್ಷ ತಪಸ್ ಮಾಡ್ರೆ ನಮಗೆ ಶೀಘ್ರದಲ್ಲಿ ದೇವರ ಅನುಗ್ರಹ ಸಿಗುದಿಲ್ಲ. ಒಂದು 48 ದಿನದಲ್ಲಿ ಅದು ಅನುಗ್ರಹ ಸಿಗ್ತದೆ. ಯಾಕಂದ್ರೆ ಆ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಭಗವಂತನ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು 18 ಎಂಬುದು, ನಾವು 18 ಮಲೆ ಇರುವಂತ ದೇವರ ಅನುಗ್ರಹ ಮಾಡ್ತಾನೆ. 18 ಮಲೆಗಳಿದೆ ಅಲ್ಲಿ, ಎಲ್ಲ ದೇವಸ್ಥಾನಕ್ಕೆ ಹೋದಷ್ಟು ಪುಣ್ಯ ಫಲ ಲಭಿಸ್ತದೆ. ನಾವು ಇಲ್ಲಿ ಫ್ಯಾನ್ ಹಾಕಿಟ್ರೆ ಮಾತ್ರ ಗಾಳಿ ಬೀಸ್ತದೆ, ಬೇರೆ ಗೊಟ್ಟು ನಾವು ಹೋಗಿ ಕೂತ್ರೆ ಅಷ್ಟು ಗಾಳಿ ಬೀಸುವುದಿಲ್ಲ, ಸ್ಪೀಡ್ ಆಗಿ ಬರುದಿಲ್ಲ. ಶಬರಿಮಲೆ ಎಲ್ಲ ಗೊಟ್ಟು ಅಯ್ಯಪ್ಪ ಇದ್ದಾನೆ, ಇಲ್ಲ ಅಂತಿಲ್ಲ, ಅಗೋಚರವಾದ ಶಕ್ತಿ ಎಲ್ಲ ಗೊಟ್ಟು ಇದೆ. ಆದ್ರೆ ಜಾಸ್ತಿ ಪವರ್ ಇರುವುದು ಶಬರಿಮಲೆದಲ್ಲಿ. ನಾವು ಫ್ಯಾನ್ ಬಿಡದಾಗ ಹೋಗಿ ಕೂತ್ರೆ ಮಾತ್ರ ಗಾಳಿ ಬರ್ತದೆ. ಅಯ್ಯಪ್ಪ ಒಂದು ಬಾಣವನ್ನ ಬಿಟ್ಟಾಗ ಅದು ಅಲ್ಲಿ ಹೋಗಿ ಆ ಶಬರಿಮಲೆ ಬೆಟ್ಟಕ್ಕೆ ಹೋಗಿ ಇದಾಗ್ತದು, ಅಲ್ಲ ನಾನು ಗುಡಿ ನಿರ್ಮಾಣ ಮಾಡುವಂತ ಕತೆ. ಕತೆ ಎಲ್ಲರಿಗೂ ಗೊತ್ತಿರುವಂತದ್ದೇ, ನಾನು ಅದು ಕತೆ ಹೇಳ್ಬೇಕಂತ ಏನಿಲ್ಲ. ಎಲ್ಲರಿಗೂ ಸ್ವಾಭಾವಿಕವಾಗಿ ಎಲ್ಲರಿಗೂ ಕತೆಗಳು ಗೊತ್ತಿದೆ. ಅಯ್ಯಪ್ಪನ ಬಾಣ, ರಾಜರ ಕತೆ, ಇವೆಲ್ಲ ಕತೆ. ಅದಕ್ಕಿಂತ ಪೂರ್ವದಲ್ಲಿ ಅಯ್ಯಪ್ಪನ ಪೂರ್ವ ಕತೆ ಇದೆ. ಕತೆ 8 ಶಾಸ್ತ್ರಗಳು ಬರ್ತಾರೆ, 8 ಶಾಸ್ತ್ರ ಅಂತ ಹೇಳ್ತಾರೆ. 8 ಶಾಸ್ತ್ರ ಭೂಮಿಗಿಳಿದು ಬಂದ ಅಂತ ಹೇಳ್ತಾರೆ. ಕತೆಗಳು ದೇವಪುರಾಣದಲ್ಲೆಲ್ಲ ಇದೆ ಅದು. ಯಾಕಂದ್ರೆ ನಮ್ಮ ಗುರುಗಳು ಹೇಳಿದ್ದು 8 ಶಾಸ್ತ್ರಗಳಿದೆ. ಅದರಲ್ಲಿ ಧರ್ಮಶಾಸ್ತ್ರ, ಅವನ ಹೆಸರೇ ಧರ್ಮಶಾಸ್ತ್ರ, ಶ್ರೀ ಧರ್ಮಶಾಸ್ತ್ರ. ಶಾಸ್ತ್ರ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರಗಳು. 8 ಶಾಸ್ತ್ರಗಳು ನಮ್ಮ ಕಲಿಯುಗದಲ್ಲಿ ಪ್ರತ್ಯೇಕವಾಗಿ ಭೂಮಿಗೆ ಬಂದ್ರು ಅಂತ ಹೇಳ್ತಾರೆ. 8 ಶಾಸ್ತ್ರದಲ್ಲಿ ಅದರಲ್ಲಿ ಮೊದಲನೇ ಶಾಸ್ತ್ರ ಆದಿ ಮಹಾಶಾಸ್ತ್ರ ಅಂತ ಹೇಳ್ತಾರೆ. ಎರಡನೇವನು ಶ್ರೀ ಧರ್ಮಶಾಸ್ತ್ರ, ಅಯ್ಯಪ್ಪ ಶ್ರೀ ಧರ್ಮಶಾಸ್ತ್ರ ಎರಡನೇವನು ಶ್ರೀ ಧರ್ಮಶಾಸ್ತ್ರ ಅಂತ ಹೇಳ್ತಾರೆ. ಜ್ಞಾನಶಾಸ್ತ್ರ, ಕಲ್ಯಾಣ ವರದಾ ಶಾಸ್ತ್ರ, ಸಂಮೋಹನ ಶಾಸ್ತ್ರ, ಸಂತಾನ ಪ್ರಾಪ್ತಿ ಶಾಸ್ತ್ರ, ವೇದ ಶಾಸ್ತ್ರ, ವೀರಶಾಸ್ತ್ರ. ಇದು 8 ಶಾಸ್ತ್ರ ಅಂತ ಹೇಳ್ತಾರೆ. ವಿಶೇಷವಾಗಿ 8 ಶಾಸ್ತ್ರನ ಆರಾಧನೆ ಮಾಡಿದಾಗ ನಮಗೆ 8 ಶಾಸ್ತ್ರಗಳು ಬರ್ತವೆ. ಅದರಲ್ಲಿ ಎರಡನೇ ಶಾಸ್ತ್ರ ಅಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿ ಧರ್ಮಶಾಸ್ತ್ರ, ಶ್ರೀ ಧರ್ಮಶಾಸ್ತ್ರ. ಅದಕ್ಕೆ ಅಯ್ಯಪ್ಪನಿಗೆ ಬಹಳ ಮಹತ್ವ ಇದೆ. ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ಈಗ ನಾವು ಈಗ ನೋಡುವಂತ ದೇವರುಗಳೆಲ್ಲ 809 ಮೊದ್ಲಿಂದ ಅನಾದಿ ಕಾಲದಿಂದ ಇದ್ದಂತ ದೇವರು. ನಮ್ಮ ಹಿಂದೂ ಧರ್ಮಕ್ಕೆ ಅವು ಸಿಕ್ಕಿದ್ದಾನಂದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಒಂದು ಕಾಲಿಗೆ ಪಟ್ಟೆ ಕಟ್ಟುವಂತದ್ದು, ಪಟ್ಟೆ ಕಟ್ಟದಂತ ಭಂಗಿಯಲ್ಲಿ ಅಯ್ಯಪ್ಪ ಸ್ವಾಮಿಯಲ್ಲಿ ಕೂತ್ಕೊಂಡಿದ್ದಾನೆ, ಅದರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅಯ್ಯಪ್ಪ ಸ್ವಾಮಿ ಅಂದ್ರೆ ಹೀಗೊಂದು ಪಟ್ಟೆ ಇದೆ ಅಯ್ಯಪ್ಪನ ಕಾಲಿಗೆ. ಈಗ ನಾವು ಹೇಳ್ಬೇಕು ಅಂದ್ರೆ ಕೂದುವಂತ ಭಂಗಿ ನಿಮ್ಗೆ ಹೇಳ್ತದೆ. ಅದು ತಪಸ್ಸಿಗೆ ಕೂತಂತ ಭಂಗಿ, ತಪಸ್ಸಿಗೆ ಕೂತಾರ ಆ ಭಂಗಿಯಲ್ಲಿ ಯಾರು ಕೂದುದಿಲ್ಲ. ಒಂದು ವೇಳೆ ಹೀಗೆ ಅಡ್ಡ ಕಾಲಕ್ಕೆ ಕೂತ್ಕೊಂಡ್ರೆ ಬಲಗಡೆ ಹೆಂಡತಿ, ಇದು ಬಲಭಾಗದಲ್ಲಿ ಮಕ್ಕಳು ಕೂದ್ಬೇಕು. ಮಕ್ಕಳು ಈಗ ನೋಡಿರ್ಬಹುದು, ಗಣಪತಿ ಚಿತ್ರಗಳು ನೋಡಿದಾಗ ನೀವು ಕಾಣೋದಿಲ್ವಾ, ಶಿವ ಪಾರ್ವತಿ ಕೂತ್ಕೊಂಡಾಗ ಗಣಪತಿ ಬಲಬದಿ ಕೂತ್ಕೊಂಡಿರ್ತಾನೆ, ಅವನ ಎಡ ತಡಿಯಲ್ಲಿ ಇದು ಪಾರ್ವತಿ ಕೂತ್ಕೊಂಡಿರ್ತಾಳೆ. ಆ ರೀತಿ ಅಖಂಡ ಬ್ರಹ್ಮಚಾರಿ ಆದ್ರಿಂದ ತಪಸ್ಸಿಗೆ ಗಣೇಶ ಮತ್ತು ಷಣ್ಮುಖ ಕೂತ್ಕೊಂಡು. ಹೌದೌದು. ಅಲ್ಲ, ಕೆಲವೊಂದು ಈಗ ನೀವು ಉಮಾಮಹೇಶ್ವರ ನೋಡಿದಾಗ ನೋಡಿ, ಉಮಾಮಹೇಶ್ವರಿ ಎಲ್ಲಿರ್ತಾರೆ? ಈಗ ಲಕ್ಷ್ಮೀನಾರಾಯಣ ಲಕ್ಷ್ಮಿ ಎಲ್ಲಿರ್ತಾಳೆ? ಗಂಡನ ತೊಡೆ ಮೇಲೆ, ಎಡ ತೊಡೆಯ ಮೇಲೆ ಇರುವಂತದ್ದು.
ಆ ರೀತಿ ಭಂಗಿಯಲ್ಲಿ ಕೂತಿಲ್ಲ ಅಯ್ಯಪ್ಪ. ಅಯ್ಯಪ್ಪ ಕೂತಿದ್ದೇನು ಅಂತ ಹೇಳಿದ್ರೆ ಅವನು ಸದಾ ಏನು ಜ್ಞಾನದಲ್ಲಿ ಅಷ್ಟು ಅತ್ಯಂತ ಪವರ್ಫುಲ್. ಯಾಕಂದ್ರೆ ಆ ಭಂಗಿಯಲ್ಲಿ ಯಾವ ದೇವರು ಕೂತಿಲ್ಲ. ಈಗ ನರಸಿಂಹ ಒಂದು ಕೂತಿದ್ದನ್ನ ಕಾಣಿಸ್ತದನಂತೇರಿ, ಅದ್ರಲ್ಲಿ ಈ ಅಯ್ಯಪ್ಪನೇ ಕೂತಿದ್ದು ಆ ಭಂಗಿಯಲ್ಲಿ. ಅದು ನೀವು ಕೇಳಿದ್ರಿ ಆ ಪಟ್ಟೆ ಯಾಕೆ ಕಟ್ತಾರಂತೇಳಿ. ಒಂದು ದಿನ ಏನ್ ಮಾಡ್ತಾನಂದ್ರೆ ನಾವು ಹಿರಿಯವರಿಂದ ಕೇಳ್ಪಟ್ಟದ್ದು. ಯಾಕಂದ್ರೆ ಒಂದು ದಿನ ಶಬರಿಮಲೆಯಿಂದ ಅಯ್ಯಪ್ಪ ತಿರುವಾಭರಣ ನನಗೆ ಹಾಕು, ನನ್ನ ವಿಗ್ರಹಕ್ಕೆ ಹಾಕು ಅಂತ ಅಯ್ಯಪ್ಪನ ತಂದೆ ಅಯ್ಯಪ್ಪ ಹೇಳಿರ್ತಾನೆ, ನೀನ್ ನನಗೆ ಏನೇ ಸಲ್ಲಿಸು, ಪಟ್ಟಾಭಿಷೇಕ ಮಾಡುವುದಿದ್ರೆ ನನ್ನ ತಿರುವಾಭರಣಗಳು ಎಲ್ಲವನ್ನೂ ಆ ಬಂಗಾರವನ್ನು ಹಾಕುವುದೇ ನನಗೆ ವಿಗ್ರಹಕ್ಕೆ ಹಾಕು ಅಂತ ಹೇಳ್ತಾರೆ. ಆವಾಗ ಪಂದಳ ರಾಜ ಬಂದಾಗ ಅಯ್ಯಪ್ಪ ಈ ಕೂತ್ಕೊಂಡಂತ ಈ ಭಂಗಿಯಲ್ಲಿ ಕೂತು ಎದ್ದು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ ಅಯ್ಯಪ್ಪ. ಆವಾಗ ಅಯ್ಯಪ್ಪ ಎದ್ದು ನಿಲ್ಬೇಕಾದ್ರೆ ಆವಾಗ ಪಂದಳ ರಾಜ ನೀನು ಹಾಗೆ ನಿಲ್ಬೇಡ ಅಂತೇಳಿ, ನೀನು ಇದೇ ತರದಲ್ಲಿ ಕೂತ್ಕೊಂಡು ಭಕ್ತರಿಗೆ ದರ್ಶನ ಕೊಡಬೇಕು ಅಂತೇಳಿ ತನ್ನ ಭುಜದ ಮೇಲೆ ಇರುವಂತ ಸಾಲನ್ನು ಅಯ್ಯಪ್ಪನ ಕಾಲಿಗೆ ಕಟ್ತಾನೆ. ಇದು ವಿಶೇಷ. ಆದ್ರೆ ಆ ಕಟ್ಟದಾಗ ಮಾತ್ರ ಕಟ್ಟದಾನೆ. ಅದೇ ಉದ್ದೇಶಕ್ಕಾಗಿ ಅಯ್ಯಪ್ಪನಿಗೆ ಒಂದು ಪಟ್ಟೆ ಹಾಕಿದ್ದಾರೆ ಇಲ್ಲಿ, ಅರ್ಥ ಆಯ್ತು, ಒಂದು ಪಟ್ಟೆ ಅದೇ ತರದಲ್ಲಿ ನೀವು ಕೂತ್ಕೊಂಡಿರ್ಬೇಕು ಅಂತೇಳಿ ಶಬರಿಮಲೆ ಅಯ್ಯಪ್ಪನಿಗೆ ಅವನ ತಂದೆ ಒಂದು ಕಟ್ಟದಂತ ಪಟ್ಟೆ ಅಂತ ಹೇಳ್ಬಹುದು ಅದಕ್ಕೆ. ಆದ್ರೆ ನಾವು ಹಿರಿಯವರು ಹೇಳಿದ್ದು ನಾನು ಕೇಳಿದ್ದೇನೆ ಸಾಕಷ್ಟು ಸಾರಿ. ನಮ್ಗೆ ಈಗ ಗುರುದೀಕ್ಷೆ ಕೊಡ್ಬೇಕಾರಾಗ್ಬೋದು, ಗುರುಗಳ ಮಾರ್ಗದರ್ಶನದಲ್ಲಿ 1 ತಿಂಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅಯ್ಯಪ್ಪ ಅಂದ್ರೆ ಏನು, ಅವನ ವ್ರತ ಅಂದ್ರೆ ಏನು, ಅವನ ನೇಮ ಅಂದ್ರೆ ಏನು, ಹೇಗಿರ್ಬೇಕು ಗುರು ಆದವರು, ಎಲ್ಲವನ್ನು ತಿಳಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಿದೀವಿ. ಇಷ್ಟೊತ್ತುಗಳ ಕಾಲ ನಮ್ಮ ಜೊತೆ ಇದ್ದು ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಸ್ವಾಮಿಗಳಿಗೂ ಸ್ವಾಮಿ ಶರಣಮಯ್ಯಪ್ಪ. ನಮ್ಗೆ ತಿಳಿದ ಮಟ್ಟಿಗೆ ನಾವು ಹೇಳಿದ್ದೀವಿ. ಇದರಲ್ಲಿ ಏನಾದ್ರೂ ಒಂದು ವ್ಯತ್ಯಾಸಗಳಿದ್ರೆ ನಾನು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮಗೆ ಏನು ಗುರುಗಳು ಹಿಂದೆ ತಿಳಿಸಿದ್ರು ಅದನ್ನು ನಾವು ಹೇಳಿದ್ದೀವಿ. ಅದರಲ್ಲಾದ್ರೂ ತಪ್ಪಾಗಿರ್ಬಹುದು. ಯಾಕಂದ್ರೆ ನಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಮಾಲೆ ಹಾಕಿದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಅನುಭವವನ್ನು ತಿಳಿಸಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಸನ್ನಿಧಾನದ ಗುರುಸ್ವಾಮಿಗಳಿಗೆ, ಎಲ್ಲ ಶಬರಿಮಲೆ ಯಾತ್ರೆ ಮಾಡುವಂತ ಎಲ್ಲ ಸ್ವಾಮಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕರಿಸುತ್ತಾ ಜೈ ಮಾತಾ. ಇದಾಗಿತ್ತು ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದಿಷ್ಟು ಇದಾಗಿತ್ತು ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.